ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ.
नमो वेङ्कटेशाय ఇప్పుడు గృహస్థులందరి చేత సంకల్పం చెప్పించబడుతుంది. కావున భక్తులందరూ మేము చెప్పినట్టుగా పలికి కళ్యాణోత్సవ సంకల్పాన్ని చెప్పుకోవాల్సిందిగా కోరుతున్నాం. శ్రీ గురుభ్యో నమః. హరి ఓం. శ్రియకాంతాయ కళ్యాణ నిధయే నిధయేర్థినాం శ్రీ వెంకట నివాసాయ శ్రీనివాసాయ తేన్నమః. శ్రౌత స్మార్త ఆదికం కర్మ నిఖిలం ఏన సూత్రితం తస్మై సమస్త వేదార్థ విదే విఖనసే నమః. యస్య ద్విరద వక్త్రాద్యాః పారిషద్యాః పరశతం విఘ్నం నిఘ్నంతే సతతం విశ్వక్సేనం తమాశ్రయే శుక్లాంబరధరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వ విఘ్నోపశాంతయే. శ్రీ గోవింద గోవింద గోవింద. అథ భగవతః నారాయణస్య శ్రీ మహావిష్ణోః ఆజ్ఞయ ప్రవర్తమానస్య అద్య బ్రహ్మణః ద్వితీయ పరార్థే శ్రీ శ్వేతవరాహ కల్పే వైవస్వత మన్వంతరే కలియుగే ప్రథమ పాదే జంబూద్వీపే భారతవర్షే భరతఖండే శఖాబ్దే మేరోః దక్షిణే పార్శ్వే ఆదివరాహ క్షేత్రే
ಶ್ರೀ ವೆಂಕಟಾಚಲೆ ಸ್ವಾಮಿ ಪುಷ್ಕರಣಿ ತೀರೆ ಶ್ರೀ ಶ್ರೀನಿವಾಸ ಸ್ವಾಮಿ ದಿವ್ಯ ಸನ್ನಿಧೌ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭ ತಿಥೌ ಅಸ್ಯ ದೇವದೇವಸ್ಯ ಭಗವತಃ ನಾರಾಯಣಸ್ಯ ಶ್ರೇಯಃ ಪತೇಃ ಪುರುಷೋತ್ತಮಸ್ಯ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀಶೇಷಾಚಲ ನಿವಾಸಿನಃ ಶ್ರೀಭೂಮಿ ನೀಲಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ಪ್ರೀತ್ಯರ್ಥಂ ಶ್ರೀ ಶ್ರೀನಿವಾಸ ಸ್ವಾಮಿ కైంకర్య రూపం యజమానస్య గోత్రోద్భవస్య అందరూ వారి వారి గోత్రాలను స్మరించుకోవాల్సింది. మీ యొక్క నామధేయము, మీ ధర్మపత్ని నామధేయము, మీ కుటుంబ సభ్యుల బంధుగణముల పరివారగణముల నామధేయాలని స్మరించుకొని మీ ప్రార్థనలు అన్ని స్వామి వారికి విన్నవించుకొని ప్రార్థన చేసుకోవాల్సింది. సహ కుటుంబానాం క్షేమ స్థైర్య ధైర్య వీర్య విజయ అభయ ఆయు ఆరోగ్య ఐశ్వర్యాణం అభివృద్ధ్యర్థం ఇష్టకామ్యార్థ సిద్ధ్యర్థం ధర్మార్థ కామ్యమోక్ష చతుర్విధ పురుషార్థ ఫలసిద్ధ్యర్థం శ్రీ శ్రీనివాస స్వామి సంపూర్ణ కృపాకటాక్ష వీక్షణ సిద్ధ్యర్థం సత్సంతాన సౌభాగ్య సిద్ధ్యర్థం రాజద్వారే రాజముఖే సర్వకార్య అనుకూల సిద్ధ్యర్థం సర్వలోకక్షేమార్థం శ్రీభూమి నీలా సమేత శ్రీ శ్రీనివాస స్వామినః వైవాహిక కళ్యాణ మహోత్సవాంగం శ్రీ వైఖానస భగవచ్చాస్త్రోక్త మార్గేణ ఆచార్యముఖేన అహం కారయిష్యే సర్వం శ్రీ శ్రీనివాస స్వామి అర్పితమస్తు. కళ్యాణాద్భుతగాత్రాయ కామితార్థప్రదాయినే శ్రీమద్వేంకటనాథాయ ಶ್ರೀನಿವಾಸಾಯ ತೇ ನಮಃ. ತಿರುಗಿರಿಯ ಒಡೆಯನಾದ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಜಗದ್ವಿಖ್ಯಾತ ವೈಭವದ ಶ್ರೀ ಶ್ರೀನಿವಾಸನ ಮಂಗಳಕರವಾದ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸಲು ತಾವೆಲ್ಲರೂ ಸಿದ್ಧರಾಗಿದ್ದೀರಿ. ಭಕ್ತಜನ ಸಂದೋಹ ಕಲ್ಯಾಣೋತ್ಸವ ಕಾರ್ಯಕ್ರಮದ ನಿರ್ವಹಣೆಗಾಗಿ ಸಂಕಲ್ಪವನ್ನು ಮಾಡಿ ಸಮಸ್ತ ವೈಭವಗಳೊಂದಿಗೆ ನಡೆಯುವ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸಲು ಸಿದ್ಧವಾಗಿದೆ. ಈ ಶುಭ ವೇಳೆಯಲ್ಲಿ ಶ್ರೀನಿವಾಸನ ಪರಿಪೂರ್ಣ ಅನುಗ್ರಹವನ್ನು ಬೇಡುತ್ತಾ ನಾವೆಲ್ಲರೂ ಕೃತಾರ್ಥರಾಗೋಣ. ಶ್ರೀ ಶ್ರೀನಿವಾಸನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆದು ಧನ್ಯರಾಗೋಣ. ವಿಶ್ವಕ್ಸೇನ ಆರಾಧನೆ ಶುದ್ಧಿ ಪುಣ್ಯಾಹವಾಚನೆಯೊಂದಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಿಸುತ್ತಿದ್ದಾರೆ. ಈ ಶುಭ ವೇಳೆಯಲ್ಲಿ ಸಮಸ್ತ ಭಕ್ತಜನರಿಗೆ ಪರಮಾತ್ಮನ ಆಯುರಾರೋಗ್ಯ ಐಶ್ವರ್ಯಗಳನ್ನು ಒದಗಿಸಿಕೊಡಲಿ.
ನಮೋ ವೆಂಕಟೇಶಾಯ. ಓಂ ವಂದೇ ಶ್ರೀನಯನೋತ್ಪಲಸ್ಯ ಶಶಿನಂ ಶೇಷಾಚಲಾದೀಶ್ವರಂ ಬ್ರಹ್ಮಾದ್ಯರ್ಚಿತಾಪಾದಪದ್ಮಯುಗಲಂ ಲೋಕೈಕನೇತ್ರೋತ್ಸವಂ ವಾಸಿಷ್ಠೇ ಸನಕಾದಿಭಿರ್ಮುನಿಗಣೇ ಸಂಸ್ತೂಯಮಾನಂ ಸದಾ ಭಕ್ತಾನಾಂ ಅಖಿಲಾರ್ಧದಾಯ ನಮಃ. ಶ್ರೀವೆಂಕಟೇಶಂ ಗುರುಂ ನಿರುಪಮಗುಣಸಿಂಧುರ್ನಿತ್ಯಲಕ್ಷ್ಮೀ ಸಮೇತೋ ನಿಖಿಲನಿಗಮವೇದ್ಯೋ ನಿಸ್ತುರೋ ವೆಂಕಟೇಶಃ ನಿಜಚರಣಸಮರ್ಚಾಸಕ್ತಭಕ್ತೌ ಗರಕ್ಷಿ ನಿವಸತು ಹೃದಯೇ ಮೇ ಸ್ವಾಂಗ್ರಿಭಕ್ತಿಂ ವಿತನ್ವನ್ನೇ. ಶ್ರೀಲಕ್ಷ್ಮೀ ವಲ್ಲಭಾರಂಭಾಂ ವಿಖನೋ ಮಣಿಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣಂ ಸಕಬಲಂ ಸಕಲಾಮರೇಂದ್ರಂ ವೈಖಾನಸಂ ಮಮ ಗುರುಂ ನಿಗಮಾಗಮೇಂದ್ರಂ ಭೃಗುಮರೀಚತ್ರಿಕಾಶ್ಯಪಮುಖಾನ್ ಮುನೀಂದ್ರಾನ್ ಸರ್ವಾಣಂ ಕುಲಗುರುನ್ ಪ್ರಣಮಾಮಿ ಮೂರ್ಧನಾನ್. ಯಸ್ಯದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಶತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾತ್ರೇ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಶತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾತ್ರೇ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಕಂ ಸ್ಮರಾಮಿ. ಶ್ರೀವಿಷ್ಣುಂ ಶ್ರೀಮಹೀಯುಕ್ತಂ ಶಾಂತಂ ಶೇಷಂ ಕಖಾಧಿಪಂ ಸುದರ್ಶನಾದ್ಯಾಯುಧಾನಿ ಸಮಸ್ತಾನಿ ನಮಾಮ್ಯಹಂ ಶ್ರಿಯಾಸಮೇತಃ ಶ್ರೀ ಪರಮಹಂಸಸ್ವರೂಪಿಣಿ ಶ್ರೀಮತೆ ನಾರಾಯಣಾಯ ನಮಃ. ಶ್ರೀ ಶ್ರೀನಿವಾಸ ಗುರವೇ ಮಹತೆ ನಮೋಸ್ತು. ಏವಂ ಗುರು ಪರಂಪರಾಂ ಧ್ಯಾತ್ವಾ ಪುರಾಣಾನಾಯಿಮ್ಯ. ಓಂ ಶ್ರೀ ಗೋವಿಂದ 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 ಮಹಾವಿಷ್ಣೋರಾಜ್ಞಾ ಪ್ರವರ್ತಮಾನಸ್ಯ ಅಥ ದೇವದೇವಸ್ಯ ಭಗವತಃ ನಾರಾಯಣ ಸತ್ರಪದೇ ಪುರುಷೋತ್ತಮಸ್ಯ ಶ್ರೀಮದ್ಗಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಶೇಷಾಚಲನಿವಾಸಿನಃ ಶ್ರೀ ಭೂಮಿಲಾಸಮೇತಃ ಶ್ರೀ ಶ್ರೀನಿವಾಸಸ್ವಾಮಿನಃ ಪ್ರೀತ್ಯರ್ಥಂ ಸರ್ವಲೋಕಹಿತಾರ್ಥಂ ಕರಿಷ್ಯಮಾಣಃ ವೈವಾಹಿಕಮೋತ್ಸವಕರ್ಮಣಿ ಸದ್ಯೋಂಕೂರಾರ್ಪಣಾ ಪ್ರಚರಬಂಧ ದೇವತಾರಾಧನಾ ಆಘಾರ ಕರ್ಮ ಮಾಂಗಲ್ಯಾರಾಧನಾ ದಾನ ಪ್ರದಾನ ಲಾಜ ಪೂರ್ಣಾತಿ ಹೋಮಾದಿ ಆತ ಸರ್ವಕರ್ಮಸು ಸರ್ವೋಪಶುದ್ಧ್ಯರ್ಥಂ ವೃದ್ಧ್ಯರ್ಥಂ ಶಾಂತ್ಯರ್ಥಂ ಅಭ್ಯುತಾರ್ಥಂ ಚ ಸರ್ವತ್ರ ಪ್ರೋಕ್ಷಣಾರ್ಥಂ ಶುದ್ಧಿ ಪುಣ್ಯ ವಚನಂ ಕೃಷೇ ಆದೋ ಕಲಶಾರಾಧನಂ ಕೃಷೇ ಧಾರಾಸು ಸಪ್ತ ಸಮಾನಶೇಷು ಸರಸ್ತರಿಸ್ಸ ಪರಿಪೂರಿತೇಷು ಅಪೋವಿಗೃಣ್ಣನ್ ಪ್ರತಿಪಾದಿಶೇ ಗುಣೋಮಿದತ್ತಾಗಂ ಸುಚರಗಂ ಸುಸರ್ಮ ಇದಮಾಪ ಶಿವ ಶಿವತಮಾ ಶಾಂತ ಶಾಂತತಮಾ ಶುಭ ಶುಭತಮಾ ಪೂತಾ ಪೂತತಮಾ ಪುಣ್ಯ ಪುಣ್ಯತಮಾ ಮೇದ್ಯ ಮೇದ್ಯತಮಾ ಅಮೃತ ಅಮೃತ ರಸಾಃ ಪೂತಾ ಬ್ರಹ್ಮ ಪವಿತ್ರೇಣ ಪೂತಾ ಸೂರ್ಯಸ್ಯ ರಶ್ಮಿಭಿಃ ಪುಷ್ಪಾದಿಭಿಃ ಸರ್ವತೀರ್ಥತಲಮಭ್ಯರ್ಚ ಸರ್ವತೀರ್ಥಲಂ ಪುಣ್ಯಂ ಪಾವನಂ ಸರ್ವಕಾರಣಂ ವಿಷ್ಣುಪಾದೋದ್ಭವಂ ಶುದ್ಧಂ ಸರ್ವಮಂಗಲದಾಯನ ಬ್ರಹ್ಮಣಾ ಸಂವೃತಂ ಯಚ್ಚ ಮಂತ್ರಪೂತಂ ಶುಭವಹಂ ಕಾವೇರಿ ತುಂಗಭದ್ರಾ ಚ ಕೃಷ್ಣವೇಣಿ ಚ ಗೌತಮಿ ಭಾಗೀರಥೀತಿ ವಿಖ್ಯಾತಾಃ ಪಂಚಗಂಗಾಃ ಪ್ರಕೀರ್ತಿತಾಃ. ಓಂ ಏತೆ ಶತಂ ವರುಣಯೇ ಸಹಸ್ರಂ ಯಜ್ಞ್ಯಾಃ ಪಾಶಾ ವಿತತಾಃ ಪುತ್ರಾ ತೇಭ್ಯೋ ನ ಇಂದ್ರಸ್ಯ ಪಿತೋತ ವಿಷ್ಣುರ್ವಿಶ್ವೇ ದೇವಾ ಮುಂಚಂತು ಮರುತಸ್ವಸ್ತ್ಯ. ಕರಕೆ ಪಾಂಚಭೂತಿಕಮಾವಾಹಿನಿ ಜಲ ಸರ್ವತ್ಯಂತರಮಾವಾಹಿನಿ ಮುಖೇ ವಿಷ್ಣುಂ ಮಧ್ಯೆ ರುದ್ರಂ ಮೂಲೆ ಬ್ರಹ್ಮಾಣಂ ಆವಾಹನಿ ಕುಂಭೆ ಓಂ ಭೂಃ ವರುಣಮಾವಾಹನಿ ಓಂ ಭುವಃ ಪ್ರಚಿತ ಸಮಾವಾಹನಿ ಓಂ ಸುವಃ ರಕ್ತಾಂಬರಧರಮಾವಾಹನಿ ಓಂ ಭೂರ್ಭುವಸ್ವ ಯಾತಸ್ಪತಿಮಾವಾಹನಿ ಗಂಗಾದಿ ಸರ್ವತೀರ್ಥಲಾಯ ನಮಃ ವರುಣಾಯ ನಮಃ. ಇದಮಾಸನಂ ಪಾದ್ಯಂ ಸಮರ್ಪ್ಯಾಮಿ ಅರ್ಘ್ಯಂ ಸಮರ್ಪ್ಯಾಮಿ ಆಚಮನೀಯಂ ಸಮರ್ಪ್ಯ ಪುಣ್ಯಪುಷ್ಪೈಃ ಪೂಜಯಾಮಿ ಧೂಪದೀಪದ ಸರ್ವೋಪಕಾರಾರ್ಥಂ ಅಕ್ಷತಂ ಸಮರ್ಪ್ಯಾಮಿ ಗುಡೋಪಹರ ನಿವೇದನಂ ಸಮರ್ಪಯಾಮಿ ಪಾನೀಯಂ ಸಮರ್ಪ್ಯಾಮಿ ಸತಕ್ಷಣಾಕಂ ತಾಂಬೂಲಂ ಸಮರ್ಪ್ಯಾಮಿ ಗಂಗಾದಿ ಸರ್ವತೀರ್ಥಲಾಯ ನಮಃ ವರುಣಾಯ ನಮಃ. ಸುಪ್ರೀತಃ ಸುಪ್ರಸನ್ನ ವರತೋ ಭವತೋ ನಿರ್ವಿಘ್ನೇನ ಪರಿಸಮಾಪ್ತ್ಯರ್ಥಂ ವಿಶ್ವಕ್ಸೇನಾರಾಧನಂ ಕೃಷೇ ವಿಶ್ವಕ್ಸೇನಂ ಸಕಲ ವಿಭೂತ ಪ್ರೌಢಸೈನ್ಯಾತಿರಾಧಂ ಮುದ್ರಾಚಕ್ರೇ ಕರತಲಯುಗೆ ಶಂಖದಂಡೋ ದದಾಣಂ ಮೇಘಸ್ಯಾಂ ಸುಫಣಿಮಗುಡಂ ಪೀತವಸ್ತ್ರಂ ಶುಭಾಂಗಂ ಧ್ಯಾಯೇ ದೇವಂ ಸೂತ್ರವತಿ ಜಯಾಸಮೇತಂ ಪದ್ಮಾಕಾರಮಂಡಲೇ. ಓಂ ಭೂಃ ವಿಶ್ವಕ್ಸೇನ ಸಮಾವಾಹನಿ ಓಂ ಭುವಃ ಶಾಂತಮಾವಾಹನಿ ಓಂ ಸುವಃ ಹರಮಾವಾಹನಿ ಓಂ ಭೂರ್ಭುವಸ್ವ ಅನಿತಮಾವಾಹನಿ ನಿತ್ಯ ಅನಪಾಯನಮಾವಾಹನಿ ತತ್ ದಕ್ಷಿಣೆ ಸೂತ್ರಪತಿಂ ಆವಾಹನಿ ವಾಮೇ ಜಯಾಂ ಆವಾಹನಿ ಸೂತ್ರಪತಿಂ ಜಯಾಸಮೇತಃ ಶ್ರೀವಿಶ್ವಕ್ಸೇನಸ್ಯ ಇದಮಾಸನಂ ಪಾದ್ಯಂ ಸಮರ್ಪ್ಯಾಮಿ ಅರ್ಘ್ಯಂ ಸಮರ್ಪ್ಯಾಮಿ ಆಚಮನೀಯಂ ಸಮರ್ಪ್ಯಾಮಿ ಪುಣ್ಯಪುಷ್ಪೈಃ ಪೂಜಯಾಮಿ ಧೂಪದೀಪ ಸರ್ವೋಪಚಾರಾರ್ಥಂ ಅಕ್ಷತಂ ಸಮರ್ಪಯಾಮಿ ಗುಡೋಪಹರ ನಿವೇದಂ ಸಮರ್ಪಯಾಮಿ ಪಾನೀಯಂ ಸಮರ್ಪ್ಯ ಸುದಕ್ಷಿಣಾಕಂ ತಾಂಬೂಲಂ ಸಮರ್ಪ್ಯಾಮಿ ಸುರಾಸುರ ಶಿರೋರತ್ರಾಮರೀಚಿ ಖಚಿತಾಂಗ್ರೇ ವಿಘ್ನಾಂಧಕಾರ ಸೂರ್ಯಾಯ ವಿಶ್ವಕ್ಸೇನಾಯ ನಮಃ. ಸೂತ್ರಪತೆ ವಿಶ್ವಕ್ಸೇನಾಯ ನಮಃ. ಸುಪ್ರೀತಃ ಸುಪ್ರಸನ್ನ ವರತೋ ಭವತು. ನ್ಯೂನಾತಿರಿಕ್ತತೋ ಶಿಲ್ಪಕರ್ಮ ಸಾಫಲ್ಯಾರ್ಥಂ ಭವದ್ಭಿರನುಜ್ಞಾತಃ. ಸುಪುಣ್ಯಹಂ ವಾಚಯಿಷ್ಯೇ ವಾಚಿತಾಂ ಸುಪುಣ್ಯಹಂ ಕರೋಮಿ ಕುರುಷ್ವ. ಸ್ವಸ್ತಿ ಪ್ರೋಕ್ಷಿತಂ ಅಸ್ತು ಅಸ್ತು ಪ್ರಜಾಪತಿ ಪ್ರಖ್ಯತಾಂ ಪ್ರಖ್ಯತಾಂ ಪ್ರಜಾಪತಿ. ಶಾಮ್ಯಂತು ಘೋರಾಣಿ ಶಾಮ್ಯಂತು ಪಾಪಾನಿ ಶಾಮ್ಯಂತು ಏತಯಃ ಶುಭ ನಿಬದ್ಧಂತಾಂ.
वर्धन्तां शुभानि शाम्यन्तु घोराणि शाम्यन्तु पापानि शाम्यन्तु एतयः शुभानि वर्धन्तां शुभानि शाम्यन्तु घोराणि शाम्यन्तु पापानि शाम्यन्तु एतयः शुभानि वर्धन्तां शुभानि अतो देवा अवन्तु न यतो विष्णुर्विचक्रमे पृथिव्या सप्तधामभिः इदं विष्णुर्विचक्रमे त्रयदा नदते पदं समूढमस्य पाकं श्री त्रीणि पदा विचक्रमे विष्णुर्गोप अदाभ्यः ततो धर्माणि धारयन् विष्णो कर्माणि पश्यत यतो व्रतानि पस्पसे इन्द्रस्य जुसखा तद्विष्णो परमं पदकं सदा पश्यन्ति शूरयः देवे वच क्षोराततं तद्विप्रासो विपण्यवो जागृभागं सस्यमिन्धते विष्णोर्यत्परमं पदं द्रविणोदा द्रविणसस्तुरस्य द्रविणोदासनस्य प्रिंशतो द्रविणोदा वीरवती विषण्णो द्रविणोद्धरस्य दीर्घमायुः सविता पश्चात् सविता पुरस्थ सवितोत्तरात् सविताद्धरात् सविता न स्वतु सर्वता आतिं सविता नो रसं दीर्घमायुः नवो नवो भवति जायमानोऽह्नां केतुरुषसा मेत्यग्रे भागं देवेभ्यो ददात्यायन् प्रचन्द्रमस्ति दीर्घमायुः अतिथिर्दन्तर्क्षमतिर्माता स पिता स पुत्रः विश्वे देवते पञ्चजात्यं सर्वे देवाः प्रियन्ता पुण्याहमस्त्वं यत्पुण्यं नक्षत्रं तद्भट्कुर्वेतोपविशं यदा वे सूर्यवदेति अथ नक्षत्रति सूर्यो गच्छेत् यत्र जगन्यं पश्येत् तावत् कुर्वेत् यत्कार्यं स्यात् पुण्यः एव कृते श्री श्रीनिवासस्वामिनः प्रीत्यर्थं तर्वर्हितार्थं करिष्यमाणः वैवाहिमत्स्यकर्मणि सर्वत्र प्रोक्षणार्थं पुण्याः भवन्तो भ्रन्तो वैवाहिमत्स्यकर्मणि ओं पुण्याः स्वस्तिरिन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तारक्षारिष्टनिमिः स्वस्ति नो बृहस्पतिर्ददातु श्री श्रीनिवासस्वामिनः प्रीत्यर्थं तर्वर्हितार्थं करिष्यमाणः वैवाहिक महोत्सकर सर्वत्र प्रोक्षणार्थं पुण्याहं स्वस्तिं भवन्तो भ्रन्तो वैवाहिकमत्स्यकर्मणि ओं स्वस्ति रुद्यास्महद्भिर्नमसोपसद्ध्या मित्रं देवं मित्रधेयन्नो अस्तु अनुराधान् हविषा वर्धयन्तः शतञ्च सर्वसवीराः श्री श्रीनिवासस्वामिनः प्रीत्यर्थं तर्वर्हितार्थं करिष्यमाणः वैवाहिक महोत्सकरं सर्वत्र प्रोक्षणार्थं पुण्याहं वृत्तिं भवन्तो भ्रन्तो वैवाहिकमत्स्यकर्मणि ओं वृद्धितां वृद्धिः समृद्धिः पुण्याहं समृद्धिः आपोहिष्ठां यो भवः तान् भूर्जितातना मेहरणा शिक्षते यो पश्यवत मोर्सः तस्य भागे तेनः कुशवीरवमातरः तस्मारङ्गमामवः यस्य क्षजन्मदाम् आपदेन जातनः दिविश्रेयस्वान्तरिक्षे तस्वपृथिव्या सम्भव ब्रह्म वर्चते ब्रह्मवर्चसा यत्वा पौमानसुवर्जनः पवित्रचर्ष्णि यः पोता सुपनातुमान् पुनन्तु मादेवजनः पुनन्तु मनवोध्यां पुनन्तु विश्व आयवः जातवेद पवित्रवतो पवित्रेण पुनाहिमा शुक्रेण ते वचीतितो अग्ने कृत्वा कृतो गुम्रणो यत्ते पवित्रमर्चिषे अग्निविततमन्तरा ब्रह्मतेन पुनीमहे उभाभ्यान्त्य वसवितः पवित्रेण सवेन च इदं ब्रह्म पुनीमहे वैश्वदेवे पुनते देव्यागात् यस्य बह्विस्तनवो दीतपृष्ठाः तम सतमाद्येषु वयज्ञस्यमपतयोरेनां वैश्वस्विभिर्मापुनातु वातप्राणेन शिरोमयो भूः द्यावा पृथिवीपयसापयोभिः ऋतावरि यज्ञेमापुनीतां ध्रुवैवसिष्ठेत्यवमन्वैः अग्ने दक्षये पुनाहिमा न देवा अपुनता येनापो दिव्यंकषः तेन दिव्येन ब्रह्मणा इदं ब्रह्म पुनीमहे यः पावमानीरध्येते ऋषिभिः संभृतकं रसं सर्वकं सपूतमश्नाते स्वदितं मातरिस्वना पावमानीर्यो अध्येते ऋषिभिः संभृतकं रसं तस्मै सरस्वतीभिः क्षीर्गं सर्पिर्मदूदकं पावमानी स्वस्तनिः सुदुगाहे पयस्वतीः ऋषिभिः संभृतो रसः ब्राह्मणेषु मृतकं हितं पावमानीर्दिशन्तु नः इमं लोकमतो अमं कामं समर्थयन्तु नः देवेर्देवे समाभूताः पावमानी स्वस्तनिः सुदुगाहे कृतच्युतः वृषभे संभृतो रसः ब्राह्मणेषु मृतकं हितं येन देवाः पवित्रेण आत्मानं पुनते सदा तेन सहस्रधारेण पावमान्यः पुनन्तु मां प्राजापत्यं पवित्रं ततोऽद्यामगं हिरण्मयं तेन ब्रह्मविदो वयं पूतं ब्रह्म पुण्यमहे इन्द्रस्सु नीति समापुनातु सोमस्वस्त्यावरणसमीच्छ जातवेदा मोर्जयन्त्यापुनातु तच्छं योरावृणीमहे गातुं यज्ञाय गातुं यज्ञपतये देवे स्वस्तिरस्तु नः स्वस्तिर्मानुषेभ्यः ऊर्ध्वं जिगातवेशं शन्नो अस्तु द्विपदे शं चतुष्पदे ओं शान्ति शान्ति शान्तिः ओं प्राच्यान्ति देवा ऋतुजो मार्जयन्तां दक्षिणायां तिसिमासाः पितरो मार्जयन्तां प्रतीच्यान्ति सुगुहा पसवो मार्जयन्तां उदीच्यान्ति स्यापवोषधयो वनस्पतयो मार्जयन्ताम् ऊर्ध्वायां तिसिघ्नः संवत्सरो यज्ञतिर्मार्जयन्ताम्
अतोदरादरेर्नागेभ्यो मार्जयन्ताम् वास्तोष्पते प्रतिजानि अस्मात्त्वा वेसो अनमेवो भवानः यद्वे मे प्रतितन्नो दुषस्वसन्नयेति द्विपदेशं चतुष्पदे वास्तोष्पते सखिमया सखं सदा ते सख्यमहिरण्वयगाद्वमध्याम् आभक्षवतयो देवर्णो यूयं पातस्वस्ति विस्तदानः अमीवः वास्तोष्पते विश्वारूपाण्याविशन् सखासु सेवये जनः शुभगं शुभम् अनोरणीयां हतो मह्याम् आत्मगुहायां हितोऽस्य जन्तुः तमकृतं पश्यति वीतशोको धातु प्रसादान् महिमानमीशम् ॐ वरुणाय नमः गङ्गाधि सर्वतीर्जलाय नमः विश्वक्सेनाय नमः पुनः पाद्याचमनीयं सोऽर्प्यमि सुप्रीतः सुप्रसन्नवरतो भवतु यदा स्थानं यदा स्कुम्प्रवेशयामि उत्सवार्थं क्षेमार्थं पुनरागमनाय च ಕಲ್ಯಾಣಕಾರಕನಾದ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾದಂತಹ ಪ್ರಕ್ರಿಯೆಯನ್ನು ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಕ್ಸೇನನನ್ನು ಆರಾಧಿಸಿ ಅಂಕುರಾರ್ಪಣೆಯ ಕಾರ್ಯಕ್ರಮವನ್ನು ನಿರ್ವಹಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಅಂಕುರಾರ್ಪಣೆಯ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಿದೆ. ಅಂಕುರಾಭಿಮಾನಿ ದೇವತೆಗಳನ್ನು ಆಹ್ವಾನಿಸಿ ಪೂಜಿಸುವಂತಹ ಪ್ರಕ್ರಿಯೆ ಇದೀಗ ನಡೆದು ಬರಲಿಕ್ಕಿದೆ. ಸಮಸ್ತ ಅಂಕುರಾಭಿಮಾನಿ ದೇವತೆಗಳು ಬ್ರಹ್ಮಾದಿ ದೇವತೆಗಳನ್ನು ಆಹ್ವಾನಿಸುತ್ತಾರೆ. ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಸಾಕ್ಷೀಭೂತರಾಗಿರುತ್ತಾರೆ. ಇದೀಗ ನವಧಾನ್ಯಗಳಿಂದ ನಡೆಸುವಂತಹ ಈ ಅಂಕುರಾರ್ಪಣೆಯ ಕಾರ್ಯಕ್ರಮ ಕಲ್ಯಾಣೋತ್ಸವ ಕಾರ್ಯಕ್ರಮದ ಒಂದು ವಿಶಿಷ್ಟವಾದ ಭಾಗವಾಗಿದೆ. ಪರಮಾತ್ಮನು ಸಮಸ್ತ ದೇವತೆಗಳಿಗೂ ಕೂಡ ದೇವತೆ. ಬ್ರಹ್ಮಾದಿ ದೇವತೆಗಳು ಕೂಡ ಅರ್ಚಿಸುವಂತಹ ದೇವತೆ ಪರಮಾತ್ಮ. ಅಂದರೆ ಸಮಸ್ತ ಲೋಕಕ್ಕೆ ಮೂಲಭೂತನಾದವನು. ಆ ಪರಮಾತ್ಮನೆನ್ನುವಂತಹ ಮೂಲದಿಂದ ಉಳಿದಂತಹ ಸಮಸ್ತ ಸೃಷ್ಟಿಯು ಕೂಡ ಸೃಷ್ಟಿಸಲ್ಪಟ್ಟಿದೆ. ಅದನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡು ಪರಮಾತ್ಮನ ಆರಾಧನೆಯ ಸಂದರ್ಭದಲ್ಲಿ ಪರಮಾತ್ಮನ ಸೃಷ್ಟಿಸ್ಥಿತಿ ಲಯಗಳಿಗೆ ಸಹಕಾರವನ್ನು ಮಾಡುವ ದೇವತೆಗಳನ್ನು ಕೂಡ ಆಹ್ವಾನಿಸಲಾಗುತ್ತದೆ. ನಮಗೆ ಇಂದ್ರ, ವರುಣ ಮೊದಲಾದಂತಹ ಅನೇಕ ದೇವತೆಗಳ ಸಹಾಯ ಅತ್ಯಂತ ಮುಖ್ಯವಾದದ್ದು. ಜೀವನವು ಈ ದೇವತೆಗಳನ್ನು ಆಧಾರಪಡಿಸಿಕೊಂಡಿದೆ. ವರುಣನು ಜಲಕ್ಕೆ ಅಭಿಮಾನಿ ದೇವತೆ. ಜಲವಿಲ್ಲದೆ ಉಳಿದದ್ಯಾವುದೂ ಇಲ್ಲ. ಅದೇ ರೀತಿಯಲ್ಲಿ ವಾಯು, ಸೂರ್ಯ, ಅಗ್ನಿ ಹೀಗೆ ಪಂಚಭೂತಾತ್ಮಕವಾದಂತಹ ಈ ಜಗತ್ತಿನಲ್ಲಿ ಆ ಪಂಚಭೂತಗಳಿಗಿಂತಲೂ ಅತೀತವಾಗಿರುವಂತಹ ಪ್ರಾಣಶಕ್ತಿ, ಜೀವ, ಚೈತನ್ಯ ಮೊದಲಾದ ಅನೇಕ ಅಂಶಗಳಿವೆ. ಅವುಗಳೆಲ್ಲದಕ್ಕೂ ಪ್ರಾತಿನಿಧ್ಯವನ್ನು ನೀಡುವಂತಹ ರೀತಿಯಲ್ಲಿ ಅಂಕುರಾರ್ಪಣೆಯ ಕಾರ್ಯಕ್ರಮ ನಡೆದು ಬಂದಿದೆ. ತಾವಿದೀಗ ರಕ್ಷಾಸೂತ್ರಗಳ ಅಭಿಮಂತ್ರಣ ಪ್ರಕ್ರಿಯೆಯನ್ನು ವೀಕ್ಷಿಸಲಿಕ್ಕಿದ್ದೀರಿ. ಅರ್ಚಕರು ಆ ಪ್ರಕ್ರಿಯೆಯನ್ನು ವಿಧಿವತ್ತಾಗಿ ನಿರ್ವಹಿಸಿಕೊಡುತ್ತಾರೆ. 4 ಸೂತ್ರಗಳನ್ನು ಈ ಸಂದರ್ಭದಲ್ಲಿ ಅಭಿಮಂತ್ರಿಸಲಾಗುತ್ತದೆ. ಈ ಪ್ರಕ್ರಿಯೆ ಇದೀಗ ಪ್ರಾರಂಭವಾಗಿದೆ. ಮಂತ್ರಪಠನಪೂರ್ವಕವಾಗಿ ನಾಗರಾಜನಾದಂತಹ ಆದಿಶೇಷನನ್ನು ಇಲ್ಲಿ ಆಹ್ವಾನಿಸಲಾಗುತ್ತದೆ. ದೇವದೇವಸ್ಯ ಭಗವತಃ ನಾರಾಯಣ ಸತ್ರಪತಿ ಪುರುಷೋತ್ತಮ ಸತ್ರಮತಿಗಳಾಂಡಗೌಡ ಬ್ರಹ್ಮಾಂಡನಾಯಕ ಶ್ರೀ ಶೇಷಾತ್ರಿವಾತಿಹಾತರಿ ಭೂಮಿಲಾಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ಪ್ರೀತ್ಯರ್ಥಂ ತದವಲೋಕಹಿತಾರ್ಥಂ ಕರಿಷ್ಯಮಾಣಃ ವೈವಾಹಿಮತ್ಸಕರ್ಮಣಿ ಪ್ರತಿತಬಂಧ ದೇವತಾರಾಧನಂ ಕೃಷ್ಯೆ ಓಂ ಇಮರ್ಪಯಂತಿ ಮನಯೋಹ ದೀರ್ಘೋಚೋಹಿತ ನಿರ್ವಿಭುಧಾತಿ ರಾಜನ್ನೋತಂ ಮಯಿ ದೋಷ ಯಸ್ಯ ನನಾಗ್ನೋ ವಿಪಿನಾನಿ ಪತಂತು ಓಂ ಭೂಷೆ ಶಮಾವಾಹಮಿ ಓಂ ಭವಃ ಸಹರ್ಷಿರ್ಷಮಾವಾಹಮಿ ಓಂ ಸುವಃ ನಾಗರಾಜಮಾವಾಹಮಿ ಓಂ ಭೂರ್ಭುವಸ್ವಾನಂತಮಾವಾಹಮಿ ಶೇಷಸೇದಮಾತರಂ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಪುಣ್ಯಪುಷ್ಪೈಃ ಪೂಜಯಾಮಿ ಧೂಪದೀಪ ಸರ್ವೋಪಚಾರಂ ಅಕ್ಷತಂ ಸಮರ್ಪಯಾಮಿ ಗುಡೋಪಹರ ನಿವೇದನಂ ಸಮರ್ಪಯಾಮಿ ಪಾನೀಯಂ ಸಮರ್ಪಯಾಮಿ ತದಕ್ಷಣಾಕಂ ತಾಂಬೂಲಂ ಸಮರ್ಪಯಾಮಿ ಶೇಷಾನ್ಃ ಸುಪ್ರೀತಃ ಸುಪ್ರಸನ್ನವರತೋ ಭವತೋ ಓಂ ಸ್ವಸ್ತಿ ನೋ ನಿಮೀತಾಮಸ್ವಿನಾಭಕ ಸ್ವಸ್ತಿ ದೇವ್ಯತಿರರ್ವಣಃ ಸ್ವಸ್ತಿ ಪೂಷಾ ಅಸುರೋದತಾದಿನ ಸ್ವಸ್ತಿತ್ಯವ ಪೃಥಿವೀಸು ಚೇತುನಾ
ಸ್ವಸ್ತೆ ವಪ್ರಪಾಮಹಿ ಸೋಂ ಸ್ವಸ್ತಿ ಭುವನಸ ಯಸ್ಪತಿಃ ಬೃಹಸ್ಪತಿಂ ಸರ್ವಾಗಂ ಸ್ವಸ್ತೆ ಸ್ವಸ್ತಯ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತೆ ವೈಶ್ವಾನರೋ ವಸೂರಗ್ನಿ ಸ್ವಸ್ತೆ ದೇವ ಅವಂತೃಭವ ಸ್ವಸ್ತೆ ಸ್ವಸ್ತಿ ನೋ ರುದ್ರಪಾತ್ವಂ ಅಸಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಪದ್ಯೇರ್ಯವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅದಿತಿ ಕೃತಿ ಸ್ವಸ್ತಿ ಪಂಥಾ ಮನೂಚರೇಮ ಸೂರ್ಯ ಚಂದ್ರಮಸ ಅವಿವ ಪುನರ್ದತಾಜ್ಞಾತಾ ಜನತಾ ಸಂಘಾಮೇಮಹಿ ಸ್ವಸ್ತಯನಂತಾರಕ್ಷಮರಿಷ್ಠನೇಮಿ ಮಹದ್ಭೂತಂ ವಾಯಸಂ ದೇವತಾನಾಂ ಅಸುರಗ್ನಮಿಂದ್ರಾಸಕಂ ಸಮತ್ಸು ಬೃಹದ್ಯ ಶೋಣಾವ ನಿವಾರೂಹೇಮಾನ್ ಹೋಮುಚ ಮಾಂಗಿರ ಸಂಗಯಂ ಚ ಸ್ವಸ್ತ್ಯಾತ್ರೇಯಂ ಮನಸ ಚತಾರಕ್ಷಂ ಪರ್ಯಾತಪಾನಿ ಶರಣಂ ಪ್ರಪದ್ಯೆ ಸ್ವಸ್ತಿ ಸಂಭಾದೆ ಸ್ವಭಾಯನ್ನೋ ಅಸ್ತು ಧ್ರುವಂತೆ ರಾಜಾವರಣೋ ಧ್ರುವಂದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ ಶುಭಗಂ ಶುಭಂ. ಕಲ್ಯಾಣೋತ್ಸವಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಪ್ರಕ್ರಿಯೆಗಳನ್ನು ವೀಕ್ಷಿಸುತ್ತೀರಿ. ರಕ್ಷಾಸೂತ್ರಗಳನ್ನು ಅಭಿಮಂತ್ರಿಸುವ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ರಕ್ಷಾಬಂಧನ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಿಸುತ್ತಾರೆ. ಈ ಮಹತ್ವಪೂರ್ಣವಾದಂತಹ ಚಟುವಟಿಕೆಯನ್ನು ತಾವಿದೀಗ ವೀಕ್ಷಿಸುತ್ತೀರಿ. ಸಮಸ್ತ ಲೋಕಗಳಿಗೆ ಅಧಿನಾಯಕನಾದಂತಹ ಪರಮಾತ್ಮನ ಈ ವಿಶೇಷವಾದಂತಹ ಪ್ರಕ್ರಿಯೆ ಇದೀಗ ಪ್ರಾರಂಭವಾಗಿದೆ. ಪರಮಾತ್ಮನು ಭಕ್ತ ಜನರನ್ನು ಅನುಗ್ರಹಿಸುತ್ತಾ ಈ ಶುಭಕರವಾದಂತಹ ವೇಳೆಯಲ್ಲಿ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಅನುಗ್ರಹಿಸುತ್ತಾನೆ. ಮಾನವನ ಜೀವನದಲ್ಲಿ ಆಯುಷ್ಯ ಎನ್ನುವುದು ಪೂರ್ವ ನಿರ್ಧಾರಿತವಾದದ್ದು. ಆರೋಗ್ಯ ಎನ್ನುವುದು ನಮ್ಮಿಂದ ನಿರ್ಧರಿಸಲ್ಪಡಬೇಕಾದದ್ದು. ಆರೋಗ್ಯವು ಆಹಾರಾಧಾಯನವಾದದ್ದರಿಂದಾಗಿ ಎಲ್ಲ ವಿಧವಾದಂತಹ ಆಹಾರಗಳನ್ನು ಪರಮಾತ್ಮನಿಗೆ ನಿವೇದಿಸಿ ಸ್ವೀಕರಿಸಬೇಕು ಎನ್ನುವ ನಿರ್ದೇಶವಿದೆ. ತೇನ ತ್ಯಕ್ತೇನ ಭುಂಜಿತಾಹ ಮಾಗೃಧ ಕಸ್ಯ ಸ್ವಿಧನಂ ಎಂದು ಉಪನಿಷತ್ತು ಕೂಡ ಪರಮಾತ್ಮನಿಗೆ ನಿವೇದಿಸಿ ಪ್ರಸಾದವಾಗಿ ಸ್ವೀಕರಿಸಬೇಕು ಎನ್ನುವಂತಹ ನಿರ್ದೇಶನವನ್ನು ಧನದ ವಿಷಯದಲ್ಲಿಯೂ ಆಹಾರದ ವಿಷಯದಲ್ಲಿಯೂ ತಿಳಿಸಿದೆ. ಆದ್ದರಿಂದ ಪರಮಾತ್ಮನಿಂದ ಅನುಗ್ರಹೀತವಾದಂತಹ ಆಹಾರ, ಪರಮಾತ್ಮನು ಒಪ್ಪಿದಂತಹ ವಿಹಾರ, ಪರಮಾತ್ಮನು ಒಪ್ಪಿದಂತಹ ಧನ ಇವೆಲ್ಲವೂ ಕೂಡ ಆಯುಷ್ಯದಲ್ಲಿ ಅತ್ಯಂತ ಮುಖ್ಯವಾದದ್ದು. ನಮ್ಮನ್ನು ಅತ್ಯಂತ ಆರೋಗ್ಯವಾಗಿಯೂ ಕೂಡ ಇರಿಸಬಲ್ಲವು. ಆದ್ದರಿಂದ ಶರೀರ, ಮನಸ್ಸು ಇವುಗಳೆಲ್ಲವನ್ನೂ ಕೂಡ ಸರಿಯಾದಂತಹ ಸುಸ್ಥಿತಿಯಲ್ಲಿ ಇರಿಸಿಕೊಳ್ಳುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಿರಬೇಕಾಗುತ್ತದೆ. ಪರಮಾತ್ಮನು ಅಂತಹ ವಿಶೇಷವಾದಂತಹ ಅನುಗ್ರಹವನ್ನು ನಮಗೆ ಮಾಡಿಕೊಡುತ್ತಾನೆ. ಪರಮಾತ್ಮನ ಅನುಜ್ಞೆಯಂತೆ ಅನೇಕ ಶಾಸ್ತ್ರಗಳು ಪ್ರವರ್ತಿತವಾಗಿವೆ. ಆದ್ದರಿಂದ ಆಯುರ, ಆರೋಗ್ಯ, ಐಶ್ವರ್ಯ ಇವೆಲ್ಲವನ್ನು ನಮಗೆ ಒದಗಿಸಿಕೊಡು ಎಂದು ಪರಮಾತ್ಮನನ್ನು ನಾವು ಬೇಡುತ್ತೇವೆ. ಆ ರೀತಿಯಾಗಿ ಹಿಂದೆಯೂ ಸಹ ಅನೇಕರು ಅದನ್ನು ಬೇಡಿದ್ದಾರೆ. ಪರಮಾತ್ಮನು ಅವುಗಳಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಕಪಿಲ ಮಹರ್ಷಿಯಾಗಿ ನಮಗೆ ಸಾಂಖ್ಯ ಎನ್ನುವ ಮಹತ್ತರವಾದ ಶಾಸ್ತ್ರವನ್ನು ಒದಗಿಸಿಕೊಡುತ್ತಾ ಈ ಲೋಕವು ಹೇಗೆ ಸೃಷ್ಟಿಸಲ್ಪಟ್ಟಿದೆ, ಹೇಗೆ ನಡೆಯುತ್ತದೆ, ಇದರಲ್ಲಿ ಹೆಚ್ಚು ಪರಿಣಾಮಕಾರಿಯಾದಂತಹ ವಿಷಯಗಳು ಯಾವುದು, ಹೀಗೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಸ್ಪಷ್ಟವಾದಂತಹ ವಿವರಣೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಲೋಕವು ಹೇಗೆ ನಿಂತಿದೆ, ಹೇಗೆ ನಡೆಯುತ್ತದೆ ಮೊದಲಾದಂತಹ ಅನೇಕ ವಿಷಯಗಳಿಗೆ ಸಾಂಖ್ಯಶಾಸ್ತ್ರದಲ್ಲಿ ನಮಗೆ ಸ್ಪಷ್ಟವಾದಂತಹ ಉತ್ತರ ಸಿಗುತ್ತದೆ. ಅದೇ ರೀತಿಯಲ್ಲಿ ಪರಮಾತ್ಮನು ಪತಂಜಲಿಯಾಗಿ ಯೋಗಶಾಸ್ತ್ರವನ್ನು ಕೂಡ ಒದಗಿಸಿಕೊಟ್ಟಿದ್ದಾನೆ. ಯೋಗಶಾಸ್ತ್ರದಲ್ಲಿ 8 ವಿಧವಾದಂತಹ ಸೋಪಾನಗಳೊಂದಿಗೆ ಸಾಮಾನ್ಯ ಸ್ಥಿತಿಯಿಂದ ಆನಂದಮಯವಾದ ಸ್ಥಿತಿಯನ್ನು ಹೇಗೆ ಪಡೆಯಬಹುದು ಎನ್ನುವುದನ್ನು ತಿಳಿಯಪಡಿಸುತ್ತಾ ಪರಮಾತ್ಮನು ಅಂತಹ ಯೋಗ ವಿದ್ಯೆಯನ್ನು ಕೂಡ ನಮಗೆ ಅನುಗ್ರಹಿಸಿದ್ದಾನೆ. ಹೀಗೆ ನಮಗೆ ಅತ್ಯಂತ ಅಪೇಕ್ಷಿತವಾದಂತಹ ಮಹತ್ತರವಾದಂತಹ ವಿದ್ಯೆಗಳನ್ನು ಪರಮಾತ್ಮ ಒದಗಿಸಿ ಆ ರೀತಿಯಾದಂತಹ ಉಪದೇಶವನ್ನು ಮಾಡಿದ್ದಾನೆ. ಆ ಉಪದೇಶಗಳನ್ನು ಕೂಡ
ಗ್ರಹಿಸಲು ಸಾಧ್ಯವಾಗದೇ ಇರುವಂತಹ ರೀತಿಯಲ್ಲಿ ಎಲ್ಲವನ್ನೂ ಕ್ರೋಢೀಕರಿಸಿ ಪರಮಾತ್ಮ ಭಗವದ್ಗೀತೆಯನ್ನು ಉಪದೇಶಿಸಿದ್ದಾನೆ. ಅದರಲ್ಲಿ ಸಮಸ್ತ ಶಾಸ್ತ್ರಗಳ ಸಾರವೂ ಅದರಲ್ಲಿ ಅಡಕವಾಗಿದೆ. ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ ಹಾಗೂ ಮೋಕ್ಷಶಾಸ್ತ್ರ, ಜ್ಞಾನ, ವಿಜ್ಞಾನ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಪರಮಾತ್ಮ ಗೀತಾಶಾಸ್ತ್ರವನ್ನು ಬೋಧಿಸಿದ್ದಾನೆ. ಅದರಲ್ಲಿ ಯೋಗ, ಸಾಂಖ್ಯ ಮೊದಲಾದಂತಹ ಅನೇಕ ಶಾಸ್ತ್ರಗಳು ಅಡಕವಾಗಿವೆ. ಆ ರೀತಿ ಪರಮಾತ್ಮನು ನಮಗೆ ಕಾಲಕಾಲಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ತನ್ನ ಉಪದೇಶದ ಮೂಲಕ, ವಾಣಿಯ ಮೂಲಕ ಒದಗಿಸಿದ್ದಾನೆ. ಋಷಿಮುನಿಗಳು ಅವುಗಳನ್ನು ಅತ್ಯಂತ ಜಾಗರೂಕತೆಯಿಂದ ಸಂಗ್ರಹಿಸಿದ್ದಾರೆ. ಜನರಿಗೆ ಅವುಗಳನ್ನು ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮಾರ್ಗದಲ್ಲಿ ನಾವು ನಡೆಯುತ್ತಾ ನಿಷಿದ್ಧವಾದದ್ದನ್ನು ಬಿಡುತ್ತಾ ಪ್ರಸಿದ್ಧವಾದದ್ದನ್ನು ಅನುಸರಿಸುತ್ತಾ ಸಿದ್ಧಿಯನ್ನು ಸಾಧಿಸಬಹುದು. ಮನಸ್ಸಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡದೆ ಬುದ್ಧಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಎನ್ನುವುದು ಸಾರಾಂಶ. ಬುದ್ಧಿ ವಿವೇಕಯುಕ್ತವಾದದ್ದು. ಒಳಿತು ಕೆಡುಕುಗಳನ್ನು ವಿಚಾರಿಸಿ ಇದಮಿತ್ತಂ ಎನ್ನುವಂತೆ ಹೇಳುವಂತಹದ್ದು. ಮನಸ್ಸು ಚಂಚಲವಾದದ್ದು. ಯಾವುದು ಆಕರ್ಷಣೀಯವಾದದ್ದೋ ಅದನ್ನು ಗ್ರಹಿಸಿ ಸಾರವಂತವಾದದ್ದನ್ನು ಬಿಡುವಂತಹ ಸ್ವಭಾವ ಮನಸ್ಸಿಗಿದೆ. ಆದ್ದರಿಂದಾಗಿ ಚಾಂಚಲ್ಯವನ್ನು ಪರಿತ್ಯಜಿಸಿ ಏಕಾಗ್ರತೆಯನ್ನು ಗ್ರಹಿಸಿ ಯಾರು ಸಾಧಕರಾಗಿರುತ್ತಾರೆಯೋ ಅವರಿಗೆ ಸುಖ ಶಾಂತಿಗಳು ಪೂರ್ಣವಾಗಿ ಪ್ರಾಪ್ತವಾಗುತ್ತವೆ ಎನ್ನುವುದರಲ್ಲಿ ಯಾವುದೇ ವಿಧವಾದಂತಹ ಸಂದೇಹವೇ ಇಲ್ಲ. ಇದೀಗ ರಕ್ಷಾಬಂಧನ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತಿದೆ. ಇದರ ಕೊನೆಯ ಭಾಗವಾಗಿ ರಕ್ಷಾಸೂತ್ರವನ್ನು ಇದೀಗ ಸ್ವೀಕರಿಸಲಿಕ್ಕಿದ್ದಾರೆ. ರಕ್ಷಾಸೂತ್ರ ಬಂಧನದ ಪ್ರಕ್ರಿಯೆಯ ಭಾಗವಾಗಿ ಇದೀಗ ಅರ್ಚಕರು ರಕ್ಷಾಸೂತ್ರದಿಂದ ಅಲಂಕೃತರಾಗುತ್ತಿರುವಂತಹ ದೃಶ್ಯಾವಳಿಯನ್ನು ವೀಕ್ಷಿಸುತ್ತಿದ್ದೀರಿ. ಈ ಮಹತ್ವಪೂರ್ಣವಾದಂತಹ ಪ್ರಕ್ರಿಯೆ ಇದೀಗ ನಡೆದು ಬರುತ್ತಿದೆ. ಇದರ ಕೊನೆಯಲ್ಲಿ ಅಗ್ನಿ ಪ್ರತಿಷ್ಠಾಪನಾದಿ ಪ್ರಕ್ರಿಯೆಗಳನ್ನು ಕೂಡ ನಡೆಸಿಕೊಡಲಿಕ್ಕಿದ್ದಾರೆ. ಈ ವಿಧಿವಿಧಾನವನ್ನು ಕೂಡ ನಾವು ವೀಕ್ಷಿಸಿ ಧನ್ಯರಾಗೋಣ. ಶ್ರೀ ವೆಂಕಟಾಚಲಾಧೀಶ್ವರನ ಪರಿಪೂರ್ಣವಾದಂತಹ ಕೃಪೆಗೆ ಪಾತ್ರಭೂತರಾಗೋಣ. ಶ್ರೀ ಶ್ರೀನಿವಾಸನ ಅನುಗ್ರಹ ನಮ್ಮೆಲ್ಲರನ್ನು ಕಾಪಾಡಲಿ. ಶ್ರೀನಿವಾಸೋ ವಿಜಯತೆ ಎಂದು ಶ್ರೀನಿವಾಸನನ್ನು ಸ್ಮರಿಸುತ್ತಾ ಅಗ್ನಿ ಪ್ರತಿಷ್ಠಾಪನಾ ವಿಧಿಯನ್ನು ವೀಕ್ಷಿಸೋಣ. ಅದ್ಯಾಪರ ಪೂರ್ವ ಯಮ ನೃತ್ಯಜ್ಞ ಸೋಮತ ಈಶಾನಿ ಅವಕ್ಕೆ ಬರ್ತಾ ಖಂತಿ ಖನ ಪಿತೃಮಾವಾಹಮಿ ರೇಖಂ ಸ್ಕಂದಮಾವಾಹಮಿ ರೇಖಾ ಗಾಯತ್ರಿಯ ಪರೋಕ್ಷ ಜಾತ ವೇತರಂಗ ಹಿತ್ವಾ ಗುರುತ ಪ್ರತ್ಯೇಕೋ ಗುರುತಯೋರಗ್ನಿ ಗುರುತೇ ಸಮಿದ್ದೋ ಗುರುತಮಸ್ಯಾನಂ ಗುರುತ ಪುರುಷಸ್ತ್ವ ಸರಿತೋ ಭಂತಿ ಆಯುರ್ಧ ಅಗ್ನಿ ಹವಿಷೋ ಜುಷಾನೋ ಗುರುತ ಪ್ರತ್ಯೇಕೋ ಗುರುತಯೋರೇದಿ ಗುರುತಂ ಪೀತ್ವಾ ಮಧುಚಾರ್ಯಗವ್ಯಂ ಪಿತೇವ ಪುತ್ರಂ ವಿರಕ್ಷತಾ ದಿವಂ ಉಪಾವರೋಹ ಜಾತವೇದ ಪುನಸ್ತ್ವಂ ದೇವೇಭ್ಯೋ ಹವ್ಯಂ ಬಹನ ಪ್ರಜಾನನ್ನ ಆಯು ಪ್ರಜಾಗಂ ರೈ ಭಸ್ಮಾಸು ದೇಹಜಸ್ತುರೋತೀತಿ ಹನೋ ಸದರ ಪುಷ್ಪಾಕ್ಷತಾ ನಿಕ್ಷಿಪೇತ್ ಅಗ್ನ ಆಯಾಹಿ ವಿತಯ ಗೃಣಾಣೋ ಹವ್ಯದಾತೆ ನಿಹೋತ ಸಸ್ಯವರ್ಗಿಷಿ ಅದಿತೇನ ಮನ್ಯಸ್ವ ಅನುಮತೇನ್ವ ಮನ್ಯಸ್ವ ಸರಸ್ವತೇನ್ವ ಮನ್ಯಸ್ವ ದೇವ ಸವಿತ ಪ್ರಸುವ ತತ್ಸವಿತೃವರೇಣ್ಯಂ ವರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಬ್ರಹ್ಮ ಚ ಜ್ಞಾನಂ ಪ್ರಥಮಂ ಪುರಸ್ತಾತ್ ಓಂ ಭೂ ಬ್ರಹ್ಮ ನಮಾವಾಹಮಿ ಓಂ ವಃ ಪ್ರಜಾಪತಿಮಾವಾಹಮಿ ಓಂ ಸುಭ ಪಿತಾಮಹಮಾವಾಹಮಿ ಓಂ ಭೂರ್ಭುವಸ್ವ ಕಿರಣಗರ್ಭಮಾವಾಹಮಿ ಬ್ರಹ್ಮಣೇ ನಮಃ ಇದಮಾಸರಂ ಸೋಮೋ ದೀರ್ಘಂ ಸೋಮ ಅರವಂತಮಾಸಂ ಸೋಮ ವೀರಂ ಕರ್ಮಣ್ಯಂ ದದಾತು ಓಂ ಭೂಃ ಸೋಮಮಾವಾಹಮಿ ಓಂ ಭುಪರಿಜ್ಞಾಂಗಮಾವಾಹಮಿ ಓಂ ಸುಪರಿಂದುಮಾವಾಹಮಿ ಓಂ ಭೂರ್ಭುವಸ್ವಚ್ಛಂದ್ರಮಾವಾಹಮಿ ಸೋಮಸೇದಮಾಸಂ ಬ್ರಹ್ಮಣೇ ನಮಃ ಪಾದ್ಯಮಾದ್ಯಮಾಚಮನಂ ಪುಷ್ಪಂ ಗುಡೋಪಹಾರಂ ಪಾನೀಯ ಸುತಕ್ಷಾಕಂ ತಾಂಬೂಲಮಿತಿ ಸರ್ವೋಪಚಾರಾನ್ ಸಮರ್ಪಯಾಮಿ ಸೋಮ ಮಹಾಪಾದ್ಯಮರ್ಘ್ಯಂ ಆಚಮನಂ ಪುಷ್ಪಂ ಗುಡೋಪಹಾರಂ ಪಾನೀಯಂ ಸುತಕ್ಷಾಕಂ ತಾಂಬೂಲಮಿತಿ ಸರ್ವ
उपचारान् समर्पयामि ब्रह्मन् प्रोक्षिष्यामि स्वमन् प्रोक्षिष्यामि प्रोक्ष इदं देवता वर्धयत्वं नाकस्य पृष्ठे यजमानोऽस्तु सप्त ऋषीनाकं सुकृतां यत्र लोकस्तत्रैवं यज्ञं यजमानं च देहि ॐ प्रोक्ष पृष्ठो अस्य खरेष्ठो अग्ने त्वा स्वः वेदिरसि बर्हिषे त्वा स्वः बर्हिरसि तुर्भ्यस्त्वा स्वः दिवे त्वा अन्तरिक्षाय त्वा पृथिव्यै त्वा पोषाय त्वा पितृभ्याम् ऊर्ध्व परिषद्या ऊर्ध्वां पृथिवीं गच्छता उभाभ्यां प्रहरेम वेते पूषाते ग्रन्थिं विशतो आदित्यं व्यञ्जनसि स्वामी स्वासस्तं देवेभ्यः विष्णोस्तूपोऽसि दक्षिणतो विष्णोस्तूपोऽसि उत्तरतो चर्व्यञ्चरमसि विष्णोस्तूपोऽसि पश्चिमतो सौदत्तां देवेभ्यो विष्णोस्तूपोऽसि विष्णुमावाहमि महाविष्णुमावाहमि सदा विष्णुमावाहमि व्यापी नारायणमावाहमि श्रुतासि घृतासि ध्रुवासि तरुणासि वानस्पत्योः देवेभ्यः सुदस्व ब्रह्मन् प्रोक्षिष्यामि सोमन् प्रोक्षिष्यामि प्रतिपात्र्योः ब्रह्माणम् आवाहमि सोमम् आवाहमि ब्रह्मण्ड प्रणेश यजमानवाचं यच्च सोमावः प्रणेश यजमानवाचं यच्च प्रणयज्ञं देवता वर्धयत्वं नाकस्य पृष्ठे यजमानत्वं सप्त ऋषीनाकं सुकृतां यत्र लोकस्तत्रैवं यज्ञं यजमानं च देहि ॐ प्रणय को वप्रणतो स्वप्रणयत्वापो देवी प्रणयन यज्ञं सकं सात्यन्तरः इदं वदन्ते कृतपृष्ठा उदाकुसहस्रपोषं यजमानेन च देहि संविसन्तान् देवीर्विसः पात्रान् विजये संविसन्तान् देवीर्विसः पात्रान् विजये दक्षिणपरितो ब्राह्मण तीर्थेन ओं प्रजापतिम् आवाहमि ओं इंद्रम् आवाहमि ओं अग्निम् आवाहमि ओं सोमम् आवाहमि उत्तरपरितो दैवतीर्थेन ओं अग्निम् आवाहमि ओं सोमम् आवाहमि ओं अग्निशोमावाहमि ओं प्रजापतिम् आवाहमि ओं इंद्रम् आवाहमि ओं वसूनाम् आवाहमि ओं मरुत आवाहमि ओं रुद्राणाम् आवाहमि आपपस्पर्श ओं विष्णुम् आवाहमि ओं बृहस्पतिम् आवाहमि ओं मित्रम् आवाहमि ओं वरुणम् आवाहमि ओं आदित्यानम् आवाहमि अश्विनम् आवाहमि पूषणमावाहमि कक्षमावाहमि ओं कक्षदेवतसोममावाहमि ओं औपासनिग्धमावाहमि यज्ञदेवतिस्वान् देवान् आवाहमि सर्वदेवान् आवाहमि आज्यभागे ओं प्रजापतिष्ठरूपामि ओं इन्द्राजुष्ठरूपामि ओं अग्नेजुष्ठरूपामि ओं अग्नेजुष्ठरूपामि ओं सोमाजुष्ठरूपामि अग्निशोमाभ्यागं जुष्ठरूपामि ओं प्रजापतिजुष्ठरूपामि ओं ब्रह्मणेजुष्ठरूपामि ओं इंद्राजुष्टरूपामि ओं वसुभ्योजुष्टरूपामि ओं मरुद्भ्योजुष्टरूपामि ओं रुद्रेभ्योजुष्टरूपामि अपस्पर्श ओं विष्णवेजुष्टरूपामि ओं बृहस्पतेजुष्टरूपामि ओं मित्रायजुष्टरूपामि ओं वरुणायजुष्टरूपामि ओं आदित्येभ्योजुष्टरूपामि ओं अश्वेभ्यां जुष्टरूपामि ओं पूष्टेजुष्टरूपामि ओं कक्षायजुष्टरूपामि ओं कक्षदेवतसोमाजुष्टरूपामि ओं औपासनयज्ञाजुष्टरूपामि ओं यज्ञदेवतस्वेभ्यो देवेभ्यो जुष्टरूपामि सर्वदेवेभ्यो जुष्टरूपामि आज्यं तुरुप्यश्रमि चरं तुरुप्यश्रमि अग्नेर्ज्योतिरसि समिति स्वाहा अमृतमसि वारुणमसि अंतरेतकं रक्षो अंतरेत आराते स्वाहा परत्युष्टमरक्ष परत्युष्ट आराधे स्वाहा चिक्तिस्वापुनात् त्वच्चिद्रेण पवित्रेण सूर्यस्रवि स्वाहा वाक्पतिस्वापुनात् त्वच्चिद्रेण पवित्रं सूर्यस्रवि स्वाहा देवस्वापुनात् त्वच्चिद्रेण पवित्रं सूर्यस्रवि स्वाहा यदसमित प्रोक्ष एकविंशति प्रमाणः करस्य पूर्णसमितो गृहीत्वा मूलाग्राभ्यां कृतं स्पर्शयित्वा अभ्यर्च अक्षताम् इमाम्य अग्निष्टका आज्याम् इमाम्य अग्निष्टका चरुभिः इमाम्य अग्निष्टका देनपस्सन्त्वेगच शतञ्च सहस्रञ्च आयुतञ्च द्वितञ्च प्रैतञ्च अर्भुतञ्च अन्यर्भुतञ्च समुद्रश्च मध्यञ्च अन्तश्च परार्धश्च इमाम्य अग्निष्टका देनवस्सन्तु ओम इन्द्राय नमः ओम अग्नये नमः ओम यमाय नमः ओम निरुते नमः ओम वरुणाय नमः ओम वायुवे नमः ओम कुबेराय नमः ओम ईशानाय नमः ओम अग्ने नमः ओम हुतवहाय नमः ओम हुताशिरे नमः ओम कृष्णवर्तमने नमः ओम देवमुखाय नमः ओम सप्तजिह्वाय नमः ओम वैश्वानराय नमः ओम जातवेदसे नमः अदितेन मन्यस्व अनुमतेन मन्यस्व सरस्वतेन मन्यस्व देवसवितप्रस्वाय षष्ठी शतसहस्रान्वितमक्षयमर्भुतमानय आत्मा जातवेदस्य नेद्यस्व वर्धस्वचेद्ध वर्धय चासन् प्रजा पुष्पिर्ब्रह्मण्यन्याब्देन ब्रह्मन् सोमन् यद्वमादास्ते अधस्वाहा ओम वायुव्यादाग्नेयान्तं प्रजापते स्वाहा नैऋत्यादिशानान्तमिन्द्राय स्वाहा ओम अग्नये स्वाहा ओम सोमाय स्वाहा ओम अग्नि सोमाभ्यागं स्वाहा ओम प्रजापते स्वाहा ओम ब्रह्मणे स्वाहा ओम इंद्राय स्वाहा ओम वसुभ्य स्वाहा ओम मरुद्भ्य स्वाहा ओम रुद्रेभ्य स्वाहा अपस्पृश्य ओम विष्णवे स्वाहा ओम बृहस्पते स्वाहा ओम मित्राय स्वाहा ओम वरुणाय स्वाहा
ఓం ఆదిత్యేభ్య స్వః అశ్విభ్యం స్వః ఓం పూష్ణే స్వః ఓం కక్షాయ స్వః ఓం కక్షదేవత సోమాయ స్వః ఓం ఔపాసన యజ్ఞాయ స్వః యజ్ఞదేవత విశ్వేభ్యో దేవేభ్య స్వః ఓం సర్వదేవేభ్య స్వః దర్భావిగార్య చరుం సావిత్రిం గృహీత్వా వ్యాహృతి జ్యోతే పునరవిగార్య ఓం భూస్వః ఓం భవస్వః ఓం స్వస్వః భూర్భువస్సువస్వాహ అదితేన్వమగ్గుస్తః అన్వతేన్వమగ్గుస్తః సరస్వతేన్వమగ్గుస్తః దేవతప్రాసాభిः దేవదేవస్య శ్రీ శ్రీనివాసస్వామినः ప్రీత్యర్థం సర్వలోకహితార్థం కరిష్యమాణः వైవాహిక మహోత్సవకర్మణి ఆధారే స్వరమంత్రాక్షర సర్వదోష ప్రాచిత్తార్థ వైష్ణవహోమం హోషే అదితేన్వమన్నిస్వ అన్వతేన్వమన్నిస్వ సరస్వతేన్వమన్నిస్వ దేవసవితప్రసువ ఓం అతో దేవావంతున యతో విష్ణుర్విచక్రమే పృథివ్యా సప్తధామ విశ్వాః ఇతం విష్ణుర్విచక్రమే త్రేదా యతదేవదం సమూఢమస్య పాగుంసరే స్వాహ త్రీని పదా విచక్రమే విష్ణుర్గోపా అదాభ్య తతో ధర్మానిర్ధారయన్ స్వాహ విష్ణో కర్మాణి పశ్యత యతో వ్రతాని పస్పతే ఇంద్రస్య జుసఖా స్వాహ తద్విష్ణో పరమం పదకం సదా పశ్యంతి శూరయః దివేవ చక్షుర తద్గుస్వాహ తద్విప్రాసో విపన్యవో జాగ్రవాగం సస్తమిందతే విష్ణోర్యత్ పరమం పదగుస్వాహ ఓం భూస్వః ఓం భువస్వః ఓం సువస్వం భూర్భువస్వస్వః అదితేన్వమగ్గుస్తః అన్వతేన్వమగ్గుస్తః సరస్వతేన్వమగ్గుస్తః దేవతప్రాసాభిः అగ్నిప్రతిష్ఠాపన ముహూర్త సుముహూర్త మహాంతోనుగుణం త్వం సుముహూర్తోస్తు. కొలిచితే చాలు నిన్ను కొలిచితే చాలు నీయంత వాని జేతువు నిన్ను కొలిచితే చాలు నీయంత వాని జేతువు పన్ని నారాయణ నీవు బ్రహ్మాది వంద్యుడవు నిన్ను కొలిచితే చాలు నీయంత వాని జేతువు పన్ని నారాయణ నీవు బ్రహ్మాది వంద్యుడవు నిన్ను కొలిచితే చాలు. నారాయణ నారాయణ హరి గోవింద హరే నారాయణ నారాయణ హరి గోపాల హరే నారాయణ నారాయణ హరి గోవింద హరే నారాయణ నారాయణ హరి గోపాల హరే. భూపతి చేరితే కొంత భూమి అనూపుగాని ఏ పున ఉన్నత పదమీయలేడు భూపతి చేరితే కొంత భూమి అనూపుగాని ఏ పున ఉన్నత పదమీయలేడు దీపులనింద్రుని ఆరాధించితే స్వర్గమే కాని దీపులనింద్రుని ఆరాధించితే స్వర్గమే కాని ఏ పొద్దు చెడని భోగమీయలేడు దీపులనింద్రుని ఆరాధించితే స్వర్గమే కాని ఏ పొద్దు చెడని భోగమీయలేడు నిన్ను కొలిచితే చాలు నీయంత వాని జేతువు పన్ని నారాయణ నీవు బ్రహ్మాది వంద్యుడవు నిన్ను కొలిచితే చాలు నీయంత వాని జేతువు పన్ని నారాయణ నీవు బ్రహ్మాది వంద్యుడవు.
కైలాసమేనోపుగాని గరిమ ధ్రువ పట్టము కట్టలేడు గరళ కంఠు గొల్చితే కైలాసమేనోపుగాని గరిమ ధ్రువ సముదీరయంతం శ్రీశాస్త్రసారమఖిలం విఖనో మునీంద్రం భూయో నమామి భువనిక గురుం ప్రసన్నం అత భగవతో మహాపురుషస్య శ్రీమదాదినారాయణస్య అచింత్యా పరిమిత శక్త్యా భ్రియమానస్య మహాజలోగస్య మధ్యే పరిభ్రమణమానానాం అనేక కోటి బ్రహ్మాండానాం ఏకతమే పృథివ్యాపహత్తేజో వాయు ఆకాశ అహంకార మహద వ్యక్తాఖ్యా సప్తాపరణైరావృతే అస్మిన్ మహతే బ్రహ్మాండమండలే ఆధారశక్తి శ్రీ వరాహ కూర్మానంతష్టదిగ్గజోపరి ప్రతిష్ఠితానాం అతల వితల సుతల తలాతల రసాతల మహాతల పాతాళాఖ్య సప్తలోకానాం ఊర్ధ్వభాగే భూలోకే భువర్లోక సువర్లోక మహర్లోక జనోలోక తపోలోక సత్యలోకాఖ్య షల్లోకానాం అతో భాగే మహానాలాయమానస్య పనిరాజస్య శేషస్య సహస్రఫణా మణిమండలమండితే ఐరావత పుండరీక వామన కుముద అంజన పుష్పదంత సార్వభౌమ సుప్రతీకాఖ్య అష్టదిగ్ధంతి శుండాతండోతంబితే అమరావతి తేజోవతి సంయమని రక్షోవతి సింధుమతి గంధవతి అలకావతి యశోవతి ఇది అష్టదేవపురీ విరాజితే ఇంద్రాగ్ని యమనిరిత్యవర్ణ వాయుకుభేరీశానాఖ్య అష్టలోకపాలక పరిపాలితే లోకాలోకాచలవలయితే లవణేక్షుసురా సర్పి దదిక్షీరా శుద్ధోదకాఖ్య సప్తార్ణవ పరివృతే జంబూప్లక్ష కుశక్రౌంచ శాకశాల్మలి పుష్కరాఖ్య సప్తద్వీపే ద్వీపతే మాహేంద్రమలయ సఖ్య సుక్తిమదృక్షపత్తి వింధ్య పార్యాత్రాఖ్య సప్త కులపర్వత విరాజితే భారత కిం పురుషహారీలావృత భద్రాశ్వకేతకమాలా హిరణ్యకరమణక కురువర్షాఖ్య నవవర్షానాం మధ్యే భరతవర్షే ఇంద్రకసేరుతామ్రగవస్తి పున్నాగంధర్వసోభ్యవర్ణ భరతాఖ్య నవఖండానాం మధ్యే భరతఖండే మహాసరోరుహాకార పంచాశతకోటియోజన విస్తీర్ణ భూమండలే లక్షయోజన విస్తీర్ణ జంబూద్వీపే దండకారణ్యే ప్రజాపతి క్షేత్రే కర్మభూమౌ అవంతి కురుక్షేత్రాది సమభూమధ్య రేఖాయా పూర్వదిగ్భాగే మేరోః దక్షిణదిగ్భాగే శ్రీకృష్ణా గౌతమ కావేర్యానాం మధ్యప్రదేశే ఆదివరః క్షేత్రే శ్రీ వెంకటాచలే శ్రీ శ్రీనివాసస్వామి భగవదాలే సమస్త భగవత్ భాగవత ఆచార్యాణాం సన్నిధో సకల జగత్స్రష్టుః పరార్ధద్వయ జీవినో బ్రహ్మణో ద్వితీయ పరార్ధే ప్రథమ వర్షే ప్రథమ పక్షే ప్రథమే హని ద్వితీయ యామే త్రయోదశ ఘటికా ద్విచత్వార్వింశతి విఘటికాసు గతాసు తృతీయ ముహూర్తే ప్రథమ ప్రాణాయామ కాలే పురుహూత నామధేయేంద్ర సమయే పార్థివ ప్రళయ కూర్మానంత శ్వేతవరః బ్రహ్మ సావిత్రాఖ్య సప్తకల్పానాం మధ్యే పంచమే శ్వేతవరః కల్పే స్వాయంభవ స్వారోచిత ఉత్తమ తామస రైవత చాక్షుషవై వసుత సూర్యసావర్ణి ధర్మసావర్ణి దక్షసావర్ణి రుద్రసావర్ణి బ్రహ్మసావర్ణి ఇంద్రసావర్ణి వేదసావర్ణాఖ్య చతుర్దశ మన్వంతరాణాం మధ్యే సప్తమే వై వస్వత మన్వంతరే తత్ర ఏకసప్తతి మహాయుగానాం సప్తవింశతి మహాయుగేష్వ అతీతేషు తదుపరి అష్టావింశతిమే మహాయుగే అష్టావింశతి సహస్రాన్విత సప్తదశ లక్షాబ్దే కృతయుగే యాతే షణ్ణవతి సహస్రాన్విత ద్వాదశ లక్షాబ్దే త్రేతాయుగే యాతే చతుషష్టి సహస్రాన్విత అష్టలక్షాబ్దే ద్వాపరయుగే యాతే ద్వాత్రింశ సహస్రాన్విత చాతుర్లక్షాబ్దే వర్తమానే కలిగే ప్రథమ పాదే యుధిష్ఠిర విక్రమార్క శాలివాహన విజయ అభినందనాగార్జున కల్కి భూపాక్య షట్షకానాం మధ్యే తృతీయే శాలివాహన సఖే అస్మిన్ దేశే శుభముహూర్తే మమ అనేక జన్మసు ఇహ జన్మని చ ఏతక్షణపర్యంతం బాల్యయౌవన కౌమార వార్ధకేషు రహస్య ప్రకాశే చ ఆవృత్త అనావృత్త మహాపాతకాది సమస్త దురితక్షయార్థం దశ పూర్వేషాం దశ అపరేషాం మద్వంశానాం మాతృవంశానాం సర్వేషాం పితॄణాం కుంభీపాకలోహిత ఆధామ తపసంఘాత కాలసూత్రాది వివిధేభ్యో మహాఘోరేభ్యో నరకేభ్య ఉత్తీర్య
त्यले सूर्यमण्डलपर्यन्तं कृतराशेर्वर्षसहस्रावसाने एकैके त्यला अपकरशक्रमेण सर्वरास्य अपकरशनसंहिताकाले महाविष्णुलोके निवासित्यर्थम् आदित्यलोके ब्रह्मलोके ध्रुवलोके गोलोके निवासित्यर्थं त्रिगुणीकृत अग्निष्टोम अतिरात्र अप्त्योर्यमा शान्तपना वाजपेय पौण्डरीक अश्वमेधादि शतक्रतु पुण्यफलावाप्त्यर्थम् आमोद प्रमोद सम्मोद वैकुण्ठाख्यलोकेषु सालोक्य सारूप्य सामीप्य सायुज्यमिति चतुर्विध मोक्षफलसित्यर्थं लक्ष्मीनारायण प्रीत्यर्थं परत्वविभवव्यूह अन्तर्यामि अर्चा स्वरूप रूप गुण विभवैस्पर्यादि निरूपक श्री विखनो मुनीन्द्र मतानुसारिभिः भृग्वादिभिः मन्वादिभिः वसिष्ठादिभिः दिव्य महर्षिभिर्युक्त गुरुह्य धर्मशास्त्र पुराण इतिहास प्रतिपादित कन्यादान कल्पोक्त संपूर्ण सकल फलावाप्त्यर्थं षोडश महादानेषु मुख्यभूतं सालंकृत कन्यका दानाख्य महादानं करिष्ये। अस्य श्रीमदादि नारायणस्य अनेक कोटि ब्रह्मांड नायकस्य अनंत कल्याण गुणगण गांभीरस्य दिव्यमंगल विग्रहस्य सुदर्शन पांचजन्य शार्ग कौमोदकी नंदकादि दिव्य पंचायुधर विराजितस्य पद्मांकित कोटि सूर्य प्रकाशितस्य श्रीमदो वैकुंठनायकस्य श्रीमद्वैखानसगमोक्त भगवच्चास्त्रोक्त मार्गेण आंगिरस बृहस्पत्य भारद्वाज त्रयारुषेय प्रवरान्वित भारद्वाज गोत्रोद्भवस्य पंचविध व्यूह विभेदेन प्रवर्तमानस्य परत्व विभव व्यूह अंतर्यामि अर्चावतार रूपस्य भगवतः परवासुदेवस्य महाविष्णोः परब्रह्मणो न प्रेम आंगिरस बृहस्पत्य भारद्वाज त्रयारुषेय प्रवरान्वित भारद्वाज गोत्रोद्भवस्य जगत्कारणभूतस्य मूल प्रकृति सुखीयमानस्य त्रिगुणात्मिकस्य गुणत्रयकर्मणो विधिवशात् उत्पत्ति स्थितिलयकार प्रवर्तमानस्य महाविष्णोः परवासुदेव शर्मणः पौत्राय आंगिरस बृहस्पत्य भारद्वाज त्रयारुषेय प्रवरान्वित भारद्वाज गोत्रोद्भवस्य समस्त देवता निकुट मकुट मणिगण विजृंभित पादारविन्दस्य अर्चावतार रूप भगवत प्रद्युम्नावतारस्य महाविष्णोः आदिनारायण शर्मणः पुत्राय आंगिरस बृहस्पत्य भारद्वाज त्रयारुषेय प्रवरान्वित भारद्वाज गोत्रोद्भवाय भक्तलोक परिपालनाय किरीटहारकेयोर दिव्याभरणभूषिताय कौस्तुभालंकृताय दिव्यमाल्याशोभिताय दिव्यपीताम्बरधराय दिव्यावताराय प्रसन्न पारिजाताय स्वर्ण गरुडवाहनारूढ़ाय अचिंत्यात्मिक नित्य यौवन स्वाभावलावण्य तेजो रत्नाकराय अखिल शाखाध्यायो अखिल लोक पवित्र गोत्राय श्रवण नक्षत्रे मकर रासो जाताय श्री श्रीनिवास स्वामी परब्रह्मणे वराय ऋग्यजुस्सामाधर्व सकल वेदाध्यायिनीं भार्गवच्छवनाप्नुवानौर्ववैदल पंचारुषेय प्रवरान्वित भार्गवस गोत्रोद्भवीं सर्वालंकारवतीं प्रातुरां सुरांगना संसेवित पादारविन्दां महाविष्णोः वक्षस्थल निवासिनीं आनंद गुणात्मिकां मूल प्रकृति रूपां उत्तर पल्गुनी नक्षत्रे कन्या राशो जातां भृगोर संकल्पतनयां भार्गवीं श्रीदेवी नाम्नीं इमां कन्या वृणीमहे वृणीध्वं दास्यामि ऋग्यजुस्सामाधर्व सकल वेदाध्यायिनीं काश्यप आवत्सरणेन्द्रवत्रयारुषे प्रवरान्वित काश्यपश गोत्रोद्भवीं सर्वालंकारवतीं प्रातुनां सुरांगना संसेवित पादारविन्दां महाविष्णोः अत्यंत मनोहरीं अत्यंत सौंदर्यवतीं बहुश्यामलांगीं महाविष्णोः पुराणमहिषीं प्रकृति अंश संभूतां रेवती नक्षत्रे मीनरासो जातां कश्यप प्रजापति संकल्पतनयां काश्यपीं भूदेवी नाम्नीं मां कन्या वृणीमहे वृणीध्वं दास्यामि।
ಕನ್ಯಾಂ ಕನಕಸಂಪನ್ನಾಂ ಕನಕಾಭರಣೇರುತಾಂ ದಾಸ್ಯಾಮಿ ವಿಷ್ಣುವೇ ತುಭ್ಯಂ ಬ್ರಹ್ಮಲೋಕಚಿಕೀಷಾ ಕನ್ಯಾಂ ಸಾಧ್ವೀಂ ಶ್ರೀಲಾಯ ಸುಮೇಧಸೇ ಪ್ರಯತೋಹಂ ಪ್ರಯಚ್ಛಾಮಿ ಧರ್ಮ ಕಾಮ ಅರ್ಥ ಸಿದ್ಧಯೇ ವಿಶ್ವಂಭರ ಸ್ವಭೂತ ಸಾಕ್ಷಿಣ್ಯ ಸರ್ವದೇವತಾಃ ಇಮಾಂ ಕನ್ಯಾ ಪ್ರದಾಸ್ಯಾಮಿ ಪ್ರೀಣಾತು ಕಮಲಾಪತಿಃ ಕನ್ಯಾದಾನ ಮುಹೂರ್ತ ಸುಮುಹೂರ್ತ ಮಹಾಂತೋ ನಿಗುಣಂತಂ ಸುಮುಹೂರ್ತೋಸ್ತುಂ ಸುಪ್ರತಿಷ್ಠಿತಂ ಅಸ್ತೂ ತದಾಸ್ತೂ. ಕಲ್ಯಾಣೋತ್ಸವಸ್ಯ ವಿಶೇಷವಾದಂತಹ ಸಂಕಲ್ಪ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಿರಿ. ಮಹಾಸಂಕಲ್ಪ ಎಂದು ಈ ಸಂಕಲ್ಪಕ್ಕೆ ಹೆಸರು. ಮಹಾಸಂಕಲ್ಪ ಎಂದರೆ ಮಹಾದಾನಗಳನ್ನು ಮಾಡುವ ಸಂದರ್ಭದಲ್ಲಿ ಆ ಮಹಾದಾನದ ವಿಸ್ತೃತವಾದಂತಹ ಪ್ರಯೋಜನವನ್ನು ಪ್ರತಿಪಾದಿಸಲಾಗುತ್ತದೆ. ಆದ್ದರಿಂದಾಗಿ ಅಂತಹ ಮಹಾದಾನದ ಪ್ರಯೋಜನವನ್ನು ತಿಳಿಯಪಡಿಸುವಂತಹದ್ದೇ ಮಹಾಸಂಕಲ್ಪ. ಷೋಡಶ ಮಹಾದಾನಗಳು ಎಂದು 16 ಮಹಾದಾನಗಳನ್ನು ಧರ್ಮಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಭೂದಾನ, ಧನದಾನ, ವಿದ್ಯಾದಾನ, ಅನ್ನದಾನ ಇವೆಲ್ಲವೂ ಕೂಡ ಮಹಾದಾನಗಳು. ಈ ಪಟ್ಟಿಯಲ್ಲಿ ಕನ್ಯಾದಾನವೂ ಕೂಡ ಒಳಗೊಂಡಿದೆ. ಅತಿ ಹೆಚ್ಚಿನ ಅಪ್ರತಿಹತವಾದ ಪ್ರಯೋಜನವನ್ನು ಉಂಟು ಮಾಡುವಂತಹದ್ದೇ ಮಹಾದಾನ. ಯಾವುದನ್ನು ದುರ್ಲಭವೆಂದು ನಾವು ಭಾವಿಸುತ್ತೇವೆಯೋ ಅಂತಹ ದುರ್ಲಭವಾದಂತಹ ವಸ್ತುಗಳನ್ನು ಕೊಡುವುದು ಮಹಾದಾನ ಎನಿಸಿಕೊಂಡಿದೆ. ಆದ್ದರಿಂದಾಗಿ ಆ ದಾನಗಳಲ್ಲಿ ಕನ್ಯಾದಾನ ಅತ್ಯಂತ ಪ್ರಧಾನವಾದಂತಹ ಪಾತ್ರವನ್ನು ವಹಿಸಿದೆ. ವಂಶಾಭಿವೃದ್ಧಿಗೆ ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದಾಗಿ ಕನ್ಯಾದಾನಕ್ಕೆ ಅಷ್ಟು ಮಹತ್ವವನ್ನು ಕೊಡಲಾಗಿದೆ. ಪಾವನಮೂರ್ತಿಯಾದಂತಹ ಪರಮಾತ್ಮನಿಗೆ ಶ್ರೀದೇವಿ ಭೂದೇವಿಯರನ್ನು ಇಲ್ಲಿ ದಾನವಾಗಿ ಭಕ್ತರು ಒಪ್ಪಿಸುತ್ತಿದ್ದಾರೆ. ಪರಮಾತ್ಮನು ಸರ್ವಶ್ರೇಷ್ಠನು. ಪರಮಾತ್ಮನಿಗಿಂತಲೂ ಶ್ರೇಷ್ಠರಾದವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಆಯುಷ್ಯದಲ್ಲಿ ಪರಮಾತ್ಮ ಶಾಶ್ವತನು. ಪರಾಕ್ರಮದಲ್ಲಿ ಸಮಸ್ತ ಲೋಕಗಳನ್ನು ನಾಶಗೊಳಿಸಬಲ್ಲಂತಹ, ಪ್ರಳಯಗೊಳಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯವಂತನು. ಅದೇ ರೀತಿಯಲ್ಲಿ ಪರಿಪಾಲನೆಯಲ್ಲಿ ಸಮಸ್ತ ಭೂಮಂಡಲದ ಪ್ರತಿ ಜೀವರಾಶಿಯನ್ನೂ ಕೂಡ ಪೋಷಿಸುವಷ್ಟು ಧನಾಢ್ಯನು. ಅದೇ ರೀತಿ ಪರಮಾತ್ಮನು ಆಯುರಾರೋಗ್ಯಗಳಲ್ಲಿ ಪರಮಾತ್ಮನು ಶಾಶ್ವತನಾದ್ದರಿಂದ ಆಯುಷ್ಯದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಅದೇ ರೀತಿಯಲ್ಲಿ ಪರಮಾತ್ಮನ ಅಧಿಕಾರದ ದೃಷ್ಟಿಯಲ್ಲಿ ಸಮಸ್ತ ಪ್ರಪಂಚವು ಪರಮಾತ್ಮನದ್ದೇ. ಅವನೇ ಸೃಷ್ಟಿಸಿ ಅವನೇ ಆಳುತ್ತಿದ್ದಾನೆ. ಇನ್ನೊಬ್ಬ ಸ್ವಾಮಿ ಅಥವಾ ಇನ್ನೊಬ್ಬ ಒಡೆಯನೇ ಇಲ್ಲ. ಆದ್ದರಿಂದ ಪರಮಾತ್ಮನಿಗಿಂತಲೂ ಶ್ರೇಷ್ಠನಾದಂತಹ ಧನಿಕನಿಲ್ಲ. ಆ ರೀತಿಯಾಗಿ ಪರಮಾತ್ಮನ ಯೋಗ್ಯತೆ. ಗೌರವದಲ್ಲಿ ಸಮಸ್ತ ಲೋಕವು ಕೂಡ ಪರಮಾತ್ಮನನ್ನು ಗೌರವಿಸುತ್ತದೆ. ಋಷಿಮುನಿಗಳು, ದೇವತೆಗಳು ಎಲ್ಲರೂ ಕೂಡ ವಂದಿಸುವ ಏಕೈಕ ವ್ಯಕ್ತಿ ಪರಮಾತ್ಮ. ಆದ್ದರಿಂದ ಅವನಿಗಿಂತಲೂ ಗೌರವಪೂರ್ಣರಿಲ್ಲ. ಅದೇ ರೀತಿಯಲ್ಲಿ ಮರ್ಯಾದೆಯಲ್ಲಿ ಲೋಕದ ಎಲ್ಲ ಮರ್ಯಾದೆಗಳನ್ನು ಪೂರ್ಣವಾಗಿ ಅನುಸರಿಸುವವನು. ಲೋಕ ವಿರುದ್ಧವಾಗಿ, ನೇಮ ವಿರುದ್ಧವಾಗಿ ಯಾವುದನ್ನೂ ಮಾಡುವುದಿಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗಿಂತಲೂ ಶ್ರೇಷ್ಠನಾದಂತಹ ವರನು ಯಾರೂ ಇಲ್ಲ. ಅಂತಹ ವರನಿಗೆ ಶ್ರೀದೇವಿ ಭೂದೇವಿಯರನ್ನು ಕನ್ಯಾದಾನದ ಮೂಲಕ ಕೊಡಲಾಗಿದೆ. ಅವರಿಗಿಂತಲೂ ಶ್ರೇಷ್ಠರಾದಂತಹ ಕನ್ಯೆಯರಿಲ್ಲ.
ಇದೀಗ ಮಾಂಗಲ್ಯ ಧಾರಣೆಯ ಸಂದರ್ಭವನ್ನು ವೀಕ್ಷಿಸೋಣ. ಓಂ ಪ್ರಜಾಪತಿ ಸೋಮಗಂ ರಾಜಾ ನಮಸ್ಸೃಜತ ತಂತ್ರಯೋ ವೇದಾನ್ ವಸೃಜ್ಯಂತ ತಾನ್ ಹಸ್ತೆ ಕುರುತ ಅತಃ ಸೀತಾ ಸಾವಿತ್ರಿ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕ ಹೇತುನಾ ಕಂಠೆ ಭದ್ರಾಮಿ ಸುಭಗೆ ರಕ್ಷತ್ವಂ ಭುವನತ್ರಯಂ ಶ್ರೀದೇವ್ಯೈ ನಮಃ ಮಾಂಗಲ್ಯಧಾರಣಂ ಕರೋಮಿ. ಪ್ರಜಾಪತಿ ಸೋಮಗಂ ರಾಜ ನಮಸ್ಸೃಜತ ತಂತ್ರಯೋ ವೇದಾನ್ ವಸೃಜ್ಯಂತ ತಾನ್ ಹಸ್ತೆ ಕುರುತ ಅತಃ ಸೀತಾ ಸಾವಿತ್ರಿ ಮಾಂಗಲ್ಯಂ ತಂತುನಾನೇನ ಜೀವರಕ್ಷಕ ಹೇತುನಾ ಕಂಠೆ ಭದ್ರಾಮಿ ಸುಭಗೆ ರಕ್ಷತ್ವಂ ಭುವನತ್ರಯಂ ಮಹೀದೇವ್ಯೈ ನಮಃ ಮಾಂಗಲ್ಯದಾಳಂ ಕರೋಮಿ. ಮಾಂಗಲ್ಯದಾಳ ಮುಹೂರ್ತ ಸುಮುಹೂರ್ತೋ ಮಹಾಂತೋ ನಿಗುಂಡಂತೋಂ ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತುಂ ತಥಾಸ್ತು. మీ ఇద్దరి విభవాలు మేము చూడవలదా, ఈ ఎడమము మన్నించి ఇంత చేయవయ్యా. మీ ఇద్దరి విభవాలు మేము చూడవలదా, ఈ ఎడమము మన్నించి ఇంత చేయవయ్యా. తలమోచి ఎవ్వరైనా తమవారైనా వారిని పిలువక తాము తామే పెండ్లాడేరా. తలమోచి ఎవ్వరైనా తమవారైనా వారిని పిలువక తాము తామే పెండ్లాడేరా. అలరి శ్రీ వెంకటేశ ఆడకుమము రప్పించి వలసినట్టు గరుడ ధ్వజమెత్తవయ్యా. మీ ఇద్దరి విభవాలు మేము చూడవలదా, ఈ ఎడమము మన్నించి ఇంత చేయవయ్యా. చెంది ఊడిగపువారు సరస్వతేన్వ మనిస్వతేవ సవిత ప్రసువాన్. ఓం ఇమం మేవ శృతిమత్యాచమయాత్వాం వసురాచకే స్వః తత్పాయామి బ్రహ్మణవంత మనసదాసాస్తేజమాన హవిర్భిః అహేడమానో వరుణిః పోతృం సమానాయ ప్రమోషే స్వః పన్నో అగ్నివలస విద్వాన్ దేవసేవే శ్రేష్ఠాః. ఓం విష్ణవే స్వః పురుషాయ స్వః సత్యాయ స్వః అచ్యుతాయ స్వః అనిరుద్ధాయ స్వః శ్రీయే స్వః ధృతే స్వః పవిత్రే స్వః ప్రమోధరిణే స్వః హరిణ్యే స్వః పౌష్ణే స్వః క్షోణ్యే స్వః మఖ్యే స్వః చిత్తం చ స్వః చిత్తిచ్చ స్వః ఆకూతం చ స్వః ఆకూతిచ్చ స్వః విజ్ఞాతం చ స్వః విజ్ఞానం చ స్వః మనశ్చ స్వః సకరిచ్చ స్వః తరసచ్చ స్వః పూర్ణమాసచ్చ స్వః బృహచ్చ స్వః రతత్రచ్చ స్వః భూస్వః ఓం భువస్వః ఓం స్వస్వః ఓం భూద్భువస్వః స్వః దితిర్మమగ్గుస్తః అమితిర్మమగ్గుస్తః సరస్వతిర్మమగ్గుస్తాదేవతప్రసవీః సదేవదేవ సదరేపదే పురుషోత్తమ సత్రే శ్రీనివాస స్వామిన ప్రీత్యర్థం తపబలకితార్థం క్రీష్మణ వైవాహ్మస్య కర్మణి లాజ హోమం హోషే అదితేరమన్యస్వ అనుమతిర్మన్యస్వ సరస్వతిర్మన్యస్వ దేవ సవితప్రసవ ఇమాం లాజరమభిగార్య. 「
ಓಂ ಇಮಾನ್ ಲಾಜಾನಾವಪಾಮಿ ಸಮೃದ್ಧಿಕರಣಾನ್ ಮಮ ತುಭ್ಯಂ ಚ ಸಂವರಣಾನ್ ತದಗ್ನಿರನುಮನ್ಯತಾಂ ಯಂ ನಾರುಪಬ್ರೂತೇಗ್ನೋ ಲಾಜಾನಾವಪಂತಿ ದೀರ್ಘಾಯುರಸ್ತು ಮೇ ಪತಿರೇಧಂತಾಂ ಜ್ಞಾತಯೋ ಮಮ ಸ್ವಾಹಾ ಜ್ಞಾತಯೋ ಮಮ ಸ್ವಾಹಾ ಓಂ ಇಮಾನ್ ಲಾಜಾನಾವಪಾಮಿ ಸಮೃದ್ಧಿಕರಣಾನ್ ಮಮ ತುಭ್ಯಂ ಚ ಸಂವರಣಾನ್ ತದಗ್ನಿರನುಮನ್ಯತಾಂ ಯಂ ನಾರುಪಭ್ರೂತೇಘ್ನೋ ಲಾಜಾನಾವಪಂತಿ ದೀರ್ಘಾಯುರಸ್ತು ಮೇ ಪತಿರೇಧಂತಾಂ ಜ್ಞಾತಯೋ ಮಮ ಸ್ವಾಹಾ ಓಂ ಇಮಾನ್ ಲಾಜಾನಾವಪಾಮಿ ಸಮೃದ್ಧಿಕರಣಾನ್ ಮಮ ತುಭ್ಯಂ ಚ ಸಂವನನಾನ್ ತದಗ್ನಿರನುಮನ್ಯತಾಂ ಯಂ ನಾರುಪಭ್ರೂತೇಘ್ನೋ ಲಾಜಾನಾವಪಂತಿ ದೀರ್ಘಾಯುರಸ್ತು ಮೇ ಪತಿರೇಧಂತಾಂ ಜ್ಞಾತಯೋ ಮಮ ಸ್ವಾಹಾ ಓಂ ಭೂಸ್ವಃ ಓಂ ಭುವಸ್ವಃ ಓಂ ಶಿವಸ್ವಃ ಓಂ ಭೂರ್ಭುವಸ್ವಃ ಅತಿರ್ಮಮ ಗುಸ್ತಾ ಮತಿರ್ಮಮ ಗುಸ್ತಾ सरस्वतीर्मम गुस्तादे प्रसाभिः तस्य देवदेवसत्रपदे पुरुषोत्तमसत्रे श्रीनिवासस्वामिनः प्रीत्यर्थं सर्वलोकितार्थं करिष्यमाणः वैवाहिमोत्सक्रमणि लाजोहमे सर्वदोष प्राचित्तार्थं वैष्णवहं होष्येतिर्मन्निस्व नमतेन्वमन्निस्व सरस्वतीर्मन्निस्वदेव सवितप्रसव ओ मतो देवावन्तु यतो विष्णुर्विचक्रमे पृथिव्या सप्तधा विश्वः इदं विष्णुर्विचक्रमे त्रेता निदेवतं समूढमस्य पाकं सुरे स्वाहा त्रीणि पदा विचक्रमे विष्णुर्गोप अदाभ्याततोधर्मानिर्धारयन् स्वाहा विष्णुकर्माणि पश्यत यतो व्रतानि पुष्पते इन्द्रस्य युज्य सखा स्वाहा तद्विष्णोः परमं पदकं सदा पश्यन्ति शूरयः दिवीव चक्षुरतदग्गुस्वाहा तद्विप्रासो विपण्यवो जागृभागं सस्यमिन्दते विष्णोर्यत्परं पदग्गुस्वाहा ओं भूस्वः ओं भुवस्वः ओं स्वस्वां भूर्भुवस्वस्वः अतिथिर्ममग्गुस्ताः अन्वतीर्ममग्गुस्ताः सरस्वतीर्ममग्गुस्ताः देवप्रासाभ्यास्य देवदेवस्य भगवतो नारायण सत्रीपदे पुरुषोत्तम सत्री श्रीनिवासस्वामी प्रीत्यर्थं सर्वहितार्थं करिष्यमाणः वैवाहिमोत्सक्रमणि कर्म साद्गुण्यार्थम् उपरिष्टान्तोहमं होषे अतिथिर्मन्निस्व नमतेन्वमन्निस्व सरस्वतीर्मन्निस्व देवसवितप्रसव एतस्य कर्मणोत्यरीरिचं यत्त्वाम्यभागम् अग्निष्ठत्विष्टकुर्विद्वान् सर्वज्ञं स्पृष्टज्ञं सुहुतं करोति मे स्वाहा आग्नेये स्पृष्टकृते सुहुता हुताहुतीनां कामानागं सबद्धयित्रे स्वाहा आग्नेये स्वाहा आग्नेये नाधाय स्वाहा अग्नेनपते स्वाहा प्रजापति स्वाहा इंद्राय स्वाहा विश्वेभ्यो देवेभ्य स्वाहा सर्वाभ्यो देवताभ्य स्वाहा सर्वत्रैवादिष्टं सर्वत्रैवानादिष्टं दैवतमौष्मे स्वाहा अग्नेये स्पृष्टकृते स्वाहा वास्तुपते नमो वास्तुपते स्वाहा रुद्ध्ये स्वाहा रुद्ध्ये स्वाहा समृद्ध्ये स्वाहा सर्वसमृद्ध्ये स्वाहा आश्रावितमत्याश्रावितं येदोऽस्ति दिशि मे स्वाहा समिदसे तेजोसे तेजोमयि देहि स्वाहा यमस्य दिमे मृत्युर्मे पाहि स्वाहा सूर्यस्य दिमे चक्षुमे पाहि स्वाहा सोमस्य दिमे चित्तं मे पाहि स्वाहा वायोर्ध्यमे प्राणन् पाहि स्वाहा ब्रह्मणो दिमे बुद्धिं मे पाहि स्वाहा अग्निर्भुक्तगुस्वा वेदिर्भुक्तगुस्वा द्योर्भुक्तगुस्वा पृथिवीर्भुक्तस्वाहा वोषदेवनस्पतिगन्धरोक्तर्भुक्तगुस्वा अग्निर्जीर्णगुस्वा वेदिर्जीर्णगुस्वा द्योर्जीर्णगुस्वा पृथिवीर्जीर्णगुस्वा वोषदेवनस्पतिगन्धर्वा आप्तरस्य जीर्णगुस्वा अत पूर्णातिकाल मुहूर्तः हम सप्तते अग्नि समित सप्त जिह्वा सप्त ऋषिः सप्तधाम प्रियाणि सप्तहोत्र सप्तात्वजन्ते सप्त योनिरापृषस्वा घृतेन स्वाहा ऋतुदान विद्वान् अष्टकृतेन पूर्णमाहुतिं जुहोमि स्वाहा समिन्द्रे विश्वे देवी वृन्तं दिव्यमभो गच्छतो इन्द्राद्यशेषमिन्द्राय जुहोमि स्वाहा अग्निस्तृप्यतो पूर्णाधिकार मुहूर्त मुहूर्त महांतर्गणंतमग्निस्तृपितो वेदिस्तृपितो ज्योस्तृपितो पृथिवीस्तृपितो ब्रह्माद्यास्तृप्यन्ताम् ऐतेन्ममग्गुस्तः नमतेन्ममग्गुस्तः सरस्वतेन्ममग्गुस्तः देवस्य दप्रासावेः पवित्रमस्य पवित्रमे भूयस्व पूर्वमस्य पूर्णमे भूयस्व सर्वमे भूयस्व सर्वमे भूयस्व अक्षितमक्षेत्यजोमे अक्षितमस्य मामे चेष्टः प्राक्षान् दक्षिणां प्रति च उदी च ऊर्ध्वम् अतो दरादर्ह आपोष्टामयो भवः पश्चिमतः प्रतिमपुरा पश्चिमतो विष्णु सतमसे दक्षिणतो विष्णु सतमसे उत्तरतो विष्णु सतमसे प्राच्या विष्णु सतमसे ग्रंथे विस्तृज्यापवस्पर्शाभ्य प्रोक्ष आप्यायन्तामिति जुहोति
ಓಂ ಆಪ್ಯಾಯಂತಾಮಾಪಪೋಷತಯೋ ಮರುತಾಂ ಪೃಷತಯಸ್ತದಿವಂ ಗಚ್ಚ ತತೋ ನೋ ವೃಷ್ಟಿಮೇರ್ಯ ಸ್ವಾಹಾ ಶುದ್ಧ್ಯಂತಾಂ ತೇ ವಸದರಗಂ ಶುದ್ಧ್ಯಂತಾಂ ತೇ ವಸದರಂ ಭೂತಿಸ್ಪಾತೆ ಲಭತೆ ನಿತ್ಯಗಂ ಸರ್ವಯಜ್ಞಕೃತಂ ಭವೇತ್ ಅಗ್ನಿಮಾರುತ್ಯೋರ್ಭೂತಿಃ ಆದಿತ್ಯಸ್ಸೋ ನಮೋ ನಮಃ. त्रयशं जमदग्ने कस्य पश्य त्रयशं यद्देवानां त्रयशं तन्मे अस्तु त्रयशम् त्रयशं जमदग्ने कस्य पश्य त्रयशं यद्देवानां त्रयशं तन्मे अस्तु त्रयशम् आपोष्टमयो भवहतान भूर्जतदातनां हिरणाय चिक्षते यो वश्यवतमोर्षा तस्य भाजे तेनः उषितीर्व मात्रः तस्मारङ्गमामवः यस्यक्ष जन्मदा आपोजे दाजनः दीर्घायित्वाय बलाय शताय शतं च वर्षे त्रयशम् आपोष्टितात्मं प्रोक्ष वंचमे स्वच्छमे यज्ञोपचितनमच्छैत्येनं तस्मेतेनं बालकृतं वा चरितं वा सत्यहीनं वा पुष्पहीनं वा होत्रीहीनं वा शरद्धारम् उपाग्ने जातविस्य भगवान् प्रज्वलित ओं नमः. कायेन वाचा मनसा इन्द्रियं वा बुद्ध्यात्मना वा प्रकृतिः स्वभावात् करोमि यद्यत् सकलं वा स्मृति नारायणाय समर्पयामि. ब्रह्मणिमा सोमना पुनःपाद्या च मनीयं समर्पयामि. सुप्रीत सुप्रसन्नव्रतो भवतु यदा स्थानं यदा स्वं प्रवेशयामि. उत्सवार्थं क्षेमार्थं प्रदागमनाय च विघ्नेश्वराय महा गुरोभारं समर्पयामि. आद्यशेषं समर्पयामि. नमस्ते गर्भपत्याय नमस्ते दक्षिणाग्ने नमः आह्वनीयाय महावेद्याय नमो नमः. काण्डद्वयोपपाद्याय कर्मब्रह्मस्वरूपिणे स्वर्गापवर्गरूपाय यज्ञेश नमः. यज्ञेशाच्युत गोविन्द माधवानन्तकेशव कृष्णविष्णु ऋषिकेश वासुदेव नमोऽस्ते. यज्ञेश्वराय सुप्रीत सुप्रसन्नव्रतो भवतु यदा स्थानं प्रवेशयामि. सर्वं श्रीमन्नारायणार्पितमस्तु. ओम स्वस्ति श्रद्धां मेधां पिसः प्रज्ञां विद्यां बुद्धिं बलं त्रियम् आयुषं तेज आरोग्यं देहि मे हव्यवाहनान् यस्य स्फूर्त्या च नामोक्त्वा तपोहोमक्रियादिषु न्यूनं सम्पूर्णतां याति सद्यो वन्दे हुदासनान् मंत्रहीनं क्रियाहीनं भक्तिहीनं हुतासनान् यद्दुतं तं मया देवा परिपूर्णं तुस्ते यन्मन्त्रहीनं ततहीनं भवतु तत्ऋषीणां तपसा पृथिव्या क्षमया देवमनयो मामविशन्तां शास्त्रामेव तिसन्ति सन्तां तदस्माकं भूतेरै मध्ये पुष्ट्यमध्ये मनो न भवतु वर्चो भवतु सर्वमस्माकं सम्पदस्तु. ओं सर्वं श्री भूमि नीला समेत श्री श्रीनिवासार्पितमस्तु. ಇದೀಗ ವಾರಣಮಾಯಿರಂ ಎನ್ನುವ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಗೋದಾದೇವಿಯ ದಿವ್ಯ ಚರಿತ್ರೆಯನ್ನು ಸ್ಮರಿಸುತ್ತಾ ವಾರಣಮಾಯಿರಂ ಎನ್ನುವ ಪ್ರಕ್ರಿಯೆಯನ್ನು ನಿರ್ವಹಿಸಲಿದ್ದಾರೆ. ಗೋದಾದೇವಿ ಶ್ರೀವಿಲ್ಲಿಪುತ್ತೂರಿನಲ್ಲಿ ಜನ್ಮ ಪಡೆದಿದ್ದಾಳೆ. ಅವಳು ಭೂಮಿಯಲ್ಲಿ ತುಳಸಿಯ ವನದಲ್ಲಿ ಆವಿರ್ಭವಿಸಿದಂತಹ ದಿವ್ಯಮೂರ್ತಿ. ಅಲೌಕಿಕವಾದಂತಹ ಶರೀರದಿಂದ ಅಲೌಕಿಕವಾದಂತಹ ಜನ್ಮವನ್ನು ಪಡೆದವಳು. ಶ್ರೀ ವಿಷ್ಣು ಚಿತ್ತರು ಎನ್ನುವಂತಹ ಮಹಾವಿಷ್ಣು ಭಕ್ತರ ಮನೆಯಲ್ಲಿ ಮಗಳಾಗಿ ಬೆಳೆದವಳು. ವಿಷ್ಣು ಚಿತ್ತರು ಭಗವತ್ ಸಾಕ್ಷಾತ್ಕಾರವನ್ನು ಪಡೆದವರು, ಪರಮಾತ್ಮನಿಗಾಗಿ ತಪಿಸಿದವರು, ಪರಮಾತ್ಮನನ್ನು ಕಂಡು ಮರುಳಿದವರು. ಅಂತಹ ವಿಷ್ಣು ಚಿತ್ತರ ಮಗಳಾಗಿ ಅಂತಹ ಭಕ್ತಿಭಾವದಿಂದ ಬೆಳೆದು ಪರಮಾತ್ಮನನ್ನೇ ತನ್ನ ಪತಿಯೆಂದು ಭಾವಿಸಿದವಳು. ಆ ರೀತಿಯಾಗಿ ಪರಮಾತ್ಮನನ್ನು ನಿರಂತರವಾಗಿ ಎಲ್ಲ ವಿಷಯಗಳಲ್ಲಿಯೂ ಕೂಡ ಪರಮಾತ್ಮನ ಜೊತೆಗಿದ್ದಾನೆ ಎನ್ನುವಂತಹ ಭಾವವನ್ನು ತಳೆದಂತಹ ಗೋದಾದೇವಿ ಪರಮಾತ್ಮನಿಗೆ ನಿತ್ಯವೂ ಮಾಲೆಯನ್ನು ಸಮರ್ಪಿಸುತ್ತಿದ್ದಳು. ಪರಮಾತ್ಮನಿಗೆ ಮಾಲೆಯನ್ನು ನೇಯ್ದುಕೊಡುವಂತಹ ಕಾರ್ಯವನ್ನು ವಿಷ್ಣುಚಿತ್ತರು ಮಾಡುತ್ತಿದ್ದರು. ಮಾಲೆ ಸಿದ್ಧವಾದ ನಂತರ ಅದನ್ನು ತಾನು ತೊಟ್ಟು ತನ್ನ ಅಂದಚಂದನಗಳನ್ನು ಕನ್ನಡಿಯಲ್ಲಿ ನೋಡಿ ಮುಗ್ಧಳಾಗಿ ಪರಮಾತ್ಮನು ತನ್ನನ್ನು ಸ್ವೀಕರಿಸವನೇ ಎನ್ನುವಂತಹ ಪ್ರಶ್ನೆಯನ್ನು ಸದಾ ಸರ್ವದಾ ಮನಸ್ಸಿನಲ್ಲಿ ಕೇಳುತ್ತಾ ಆ ಮಾಲೆಯನ್ನು
ಮತ್ತೆ ಯಥಾಸ್ಥಾನದಲ್ಲಿ ಇಡುತ್ತಿದ್ದಳು. ವಿಷ್ಣು ಚಿತ್ತರು ಈ ಅಪಚಾರವನ್ನು ತಿಳಿಯದೆ ಪರಮಾತ್ಮನಿಗೆ ನಿತ್ಯವೂ ಅದನ್ನು ಒಪ್ಪಿಸುತ್ತಿದ್ದರು. ಒಂದು ದಿನ ಈ ಅಪಚಾರ ವಿಷ್ಣು ಚಿತ್ತರ ದೃಷ್ಟಿಗೆ ಬಿದ್ದಾಗ ಪಶ್ಚಾತ್ತಾಪದಿಂದ ದುಃಖತಪ್ತರಾಗಿ ಪರಮಾತ್ಮನಿಗೆ ಮಾಲೆಯನ್ನು ಕೊಡುವಲ್ಲಿ ಅವರು ವಿಫಲರಾದಾಗ ಪರಮಾತ್ಮನೇ ತನ್ನ ಮಾಲಿಕೆಯನ್ನು ಕೊಡುವಂತೆ ಕೇಳಿದ್ದಾನೆ ಎನ್ನುವುದರೊಂದಿಗೆ ಪರಮಾತ್ಮನಿಗೆ ಹಾಗೂ ವಿಷ್ಣು ಚಿತ್ತರಿಗೆ ಇರುವಂತಹ ಸಂಬಂಧ, ಪರಮಾತ್ಮನಿಗೆ ಹಾಗೂ ಗೋದಾದೇವಿಗೆ ಇರುವಂತಹ ಬಾಂಧವ್ಯ ಎಷ್ಟು ಗಾಢವಾದದ್ದು ಎನ್ನುವುದನ್ನು ನಾವು ಅರಿತುಕೊಳ್ಳಬಹುದು. ಇದೀಗ ಅಕ್ಷತಾರೋಪಣೆಯ ಕಾರ್ಯಕ್ರಮದ ಸಿದ್ಧತೆ ನಡೆದಿದೆ. ಅಕ್ಷತಾರೋಪಣೆಯ ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ನಡೆಸಿಕೊಡಲಿಕ್ಕಿದ್ದಾರೆ. ಈ ಮಹತ್ವಪೂರ್ಣವಾದಂತಹ ಪ್ರಕ್ರಿಯೆಯನ್ನು ತಾವು ಈ ಸಂದರ್ಭದಲ್ಲಿ ಗಮನಿಸಲಿಕ್ಕಿದ್ದೀರಿ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ನ ಮೂಲಕ ಭಕ್ತರಿಗೆ ಒದಗಿಸಲ್ಪಟ್ಟಿದೆ. ಲಕ್ಷ್ಮೀಕಾಂತನಾದಂತಹ ಪರಮಾತ್ಮನು ಸರ್ವರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಒದಗಿಸಿಕೊಡಲಿ. ಶ್ರೇಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు.
రామ